ದೇವರು ಎಲ್ಲ ಮಾನವರಿಗೂ ಕರೆ ಕೊಡ್ತಾ ಇದ್ದಾರೆ. ಯಾವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ? ಇನ್ ಕ್ರೈಸ್ಟ್. ಆ ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದೀರೋ ನಿಮಗೆ ಮಾತ್ರನೇ ಈ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಅನುಭವಿಸ್ಲಿಕ್ಕಾಗುತ್ತೆ. ಒಂದು. ಎರಡನೇದಾಗಿ, ಯಾರೆಲ್ಲ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತಾ ಬದುಕ್ತಿರೋ ನಿಮಗೆ ಮಾತ್ರನೇ ದೇವರ ಮುಂದೆ ನಿಷ್ಕಳಂಕರು, ನಿರ್ದೋಷಿಗಳು ಆಗಿ ಬದುಕಲಿಕ್ಕಾಗತ್ತೆ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದು ಅದು ಒಂದು ರೀತಿಯ ವಂಚನೆ. ಸತ್ತ ಮೇಲೆಲ್ಲ ಸ್ವರ್ಗಕ್ಕೆ ಹೋಗೋದು. ನೀನು ಸ್ವರ್ಗಕ್ಕೆ ಹೋಗುವ ಜೀವನ ಇಲ್ಲಿ ಜೀವಿಸಬೇಕು, ಆಗ ಸ್ವರ್ಗಕ್ಕೆ ಹೋಗ್ತೀಯ. ದೇವರ ವಾಕ್ಯಗಳು ನಮಗೆ ಬೇಕಾ ಕೇಳಿದರೆ ಖಂಡಿತವಾಗಲೂ ಬೇಕು. ಯಾಕೆ ನಮಗೆ ದೇವರ ವಾಕ್ಯ ಬೇಕು ಅಂದರೆ, ಮುಖ್ಯವಾಗಿ ನಾವು ನಿತ್ಯ ಜೀವವನ್ನು ಪಡ್ಕೋಬೇಕು. ಈ ಲೋಕದಲ್ಲಿ ನಮಗೆ ಬದುಕಲಿಕ್ಕೆ ದೇವರ ವಾಕ್ಯ ಬೇಕಾ ಕೇಳಿದರೆ ಬೇಕಾಗಿಲ್ಲ. ಈ ಲೋಕದಲ್ಲಿ ನಮಗೆ ಚೆನ್ನಾಗಿ ಬದುಕಲಿಕ್ಕೆ ದೇವರ ವಾಕ್ಯ ಬೇಕಾ? ಬೇಡ, ಬೇಕಾಗಿಲ್ಲ. ಯಾಕೆ ದೇವರ ವಾಕ್ಯ ಬೇಕು? ಎಷ್ಟೋ ಜನ ದೇವರ ವಾಕ್ಯದಲ್ಲಿ ನಂಬಿಕೆ ಇಲ್ಲದಿದ್ದವರು ಚೆನ್ನಾಗಿ ಬದುಕ್ತಾ ಇಲ್ವಾ? ಊಟ ಮಾಡ್ತಾ ಇಲ್ವಾ ಯಾರು? ಎಲ್ರಿಗೂ ಕಾಯಿಲೆ ಬಂದು ಸತ್ತೋಗ್ಬಿಟ್ಟಿದ್ದಾರ? ಯಾರು ಹೇಳಿದ್ದು ನೆಮ್ಮದಿರಲ್ಲ ಅಂತ? ಅದು ಹೆಂಗೆ ನೀವು ಎಲ್ರದ್ದು ಮನಸ್ಸು ಹೇಗೆ ಕಂಡುಹಿಡಿತೀರ? ಈಗ ನಾವು ದೇವರಲ್ಲಿ ಇದ್ದೀವಿ ಅನ್ನೋರಿಗೆ ನೆಮ್ಮದಿ ಇಲ್ಲಲ್ಲ ಎಷ್ಟೋ ಜನಕ್ಕೆ. ಎಷ್ಟೋ ಜನ ಹೇಳ್ತಾರೆ ನಾವು ನೆಮ್ಮದಿ ಆಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ. ನಾವು ಬೈಬಲ್ ಹಿಡ್ಕೊಂಡು ನೆಮ್ಮದಿಯಿಂದ ಇಲ್ಲ ಎಷ್ಟೋ ಜನ. ನಾವು ಪ್ರಾರ್ಥನೆಯಲ್ಲಿ ಇರೋರು ಹೇಳ್ತೀವಿ, ಎಷ್ಟೋ ಜನ ನಾವು ಪ್ರೇಯರಿಗೆ ಹೋಗ್ತೀವಿ, ಆದರೂ ಒಂದು ನೆಮ್ಮದಿ ಇಲ್ಲ, ಒಂದು ಸಂತೋಷ ಇಲ್ಲ ಜೀವನದಲ್ಲಿ, ಎಲ್ಲ ಸೋಲು ಕಷ್ಟ ಅಂತ. ಎಷ್ಟೋ ಜನ ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ನಾನು. ಈಗ ನೆಮ್ಮದಿಯಿಂದ ಇದ್ದೀವಿ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಆದರೆ ದೇವರಲ್ಲಿ ನಂಬಿಕೆ ಇಲ್ಲದಿದ್ದವರು ಕೂಡ ಹೇಳ್ತಾರೆ ಆ ರೀತಿ. ಹೇಳಲ್ವಾ? ಯೋಚನೆ ಮಾಡಿ ನೋಡಿ. ಈಗ ಪ್ರಪಂಚದಲ್ಲಿರೋ ಜನರು ಎಷ್ಟೋ ಜನ ಇದ್ದಾರೆ, ಎಲ್ಲರೂ ಕೂಡ ವಿಶ್ವಾಸಿಗಳೇನಾ? ಎಲ್ಲರಲ್ಲೂ ದೇವರಿದ್ದಾರೆ ಅಂತ ವಿಶ್ವಾಸ ಇದೆಯಾ? ಎಲ್ಲರಲ್ಲೂ, ಪ್ರಪಂಚದಲ್ಲಿ ಎಲ್ಲ ಜನರಲ್ಲೂ ವಿಶ್ವಾಸ ಇದೆಯಾ ದೇವರಿದ್ದಾರೆ ಅಂತ? ಎಷ್ಟೋ ಜನ ದೇವರಿಲ್ಲ ಅಂತ ಪ್ರೂವ್ ಮಾಡಿ ಬದುಕ್ತಾ ಇದ್ದಾರೆ. ದೇವರೇ ಇಲ್ಲ ಅಂತ ನಂಬಿ ಬದುಕ್ತಾ ಇರೋರು ಎಷ್ಟೋ ಜನ ಪ್ರಪಂಚದಲ್ಲಿ ಚೆನ್ನಾಗಿದ್ದಾರೆ. ದೇವರಿದ್ದಾರೆ ಅಂತ ನಂಬಿ ಬದುಕೋರು ಎಷ್ಟೋ ಜನ ಕಷ್ಟದಲ್ಲೂ ಇದ್ದಾರೆ. ಸಾಧಾರಣವಾಗಿ ನಾವು ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ನಾವಿವತ್ತು ಹೋಗ್ತಾ ಇರೋದು ಯಾಕೆ ಅಂದರೆ, ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು, ನಮಗೆ ಒಳ್ಳೆಯದಾಗಬೇಕು ಅಂದರೆ ಯಾವ ರೀತಿಯಲ್ಲಿ ಒಳ್ಳೆಯದಾಗಬೇಕು? ಎಲ್ಲರೂ ಹೇಗೆ ಚೆನ್ನಾಗಿದ್ದಾರೋ ನಾವು ಹಾಗೆ ಚೆನ್ನಾಗಾಗಬೇಕು ಅಂತ. ಆದರೆ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಈ ಪ್ರಪಂಚದಲ್ಲಿ ಆ ರೀತಿ ಚೆನ್ನಾಗಾಗುವ, ನಾವು ಎಕ್ಸ್ಪೆಕ್ಟ್ ಮಾಡುವ ರೀತಿಯಲ್ಲಿ ಚೆನ್ನಾಗಾಗುವ ಒಂದು ಜೀವನ ಸಿಗುತ್ತೆ ಅಂತ ಎಲ್ಲೂ ಕೂಡ ಪ್ರಾಮಿಸ್ ಮಾಡಿಲ್ಲ. ಯೇಸು ಸ್ವಾಮಿ ಅಂತೂ ಹೇಳಲಿಲ್ಲ ಯಾರಿಗೂ. ಮಾತ್ರವಲ್ಲ, ಯೇಸು ಸ್ವಾಮಿಯ ಶಿಷ್ಯರು ಕೂಡ ಆ ರೀತಿಯ ಬೋಧನೆಗಳನ್ನ ಎಲ್ಲೂ ಮಾಡಲಿಲ್ಲ. ಆದರೆ ಇವತ್ತು ಅಂಥ ಬೋಧನೆಗಳು ಜಾಸ್ತಿ ನಡೀತಾ ಇದೆ. ನೀವು ಪ್ರಾರ್ಥನೆಗೆ ಬನ್ನಿ, ಚೆನ್ನಾಗಿರ್ತೀರ. ನೀವು ನಮ್ಮ ಧ್ಯಾನಗಳಿಗೆ ಬನ್ನಿ, ಎಲ್ಲ ಒಳ್ಳೆಯದಾಗ್ಬಿಡುತ್ತೆ, ಎಲ್ಲ ಕಷ್ಟ ಪರಿಹಾರ ಆಗುತ್ತೆ. ಆ ರೀತಿ ದುರುಪದೇಶಗಳು ಇವತ್ತು ಹೆಚ್ಚಾಗಿ ನಮಗೆ ಕೇಳಿಸ್ಕೊಳ್ಳಿಕ್ಕಾಗ್ತಾಯಿದೆ. ನಾವು ಅದನ್ನು ನಂಬ್ಕೊಂಡು ಹೋಗ್ತೀವಿ. ಕೆಲವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಚೆನ್ನಾಗಾಗುತ್ತೆ, ಆಮೇಲೆ ಮತ್ತೆ ಅದೇ ರೀತಿಯ ಕಷ್ಟಗಳು, ಸಮಸ್ಯೆಗಳು ಬರುತ್ತೆ, ಒದ್ದಾಡ್ತಾರೆ. ಆಮೇಲೆ ಹೇಳ್ತಾರೆ ನೀವು ಇದರಲ್ಲೇ ಕಂಟಿನ್ಯೂ ಮಾಡಬೇಕು, ಆಗ ಸರಿಯಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತಾರೆ. ಸ್ವಲ್ಪ ಸರಿಯಾಗುತ್ತೆ. ಇದೆಲ್ಲ ಒಂದು ರೀತಿಯಲ್ಲಿ ವಂಚನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ದೇವರ ವಾಕ್ಯದ ಆಧಾರದಲ್ಲಿ ನೋಡುವಾಗ ಇದೆಲ್ಲ ಒಂದು ರೀತಿ ವಂಚನೆ. ಆದರೆ ನಿಜವಾಗಲೂ ನಮಗೆ ದೇವರ ವಾಕ್ಯಗಳು
ಶುಭ ಸಂದೇಶ ನಮಗೆ ಬೇಕೇ ಬೇಕಾ ಕೇಳಿದರೆ ಖಂಡಿತವಾಗಲೂ ನಿತ್ಯ ಜೀವದಲ್ಲಿ ನಂಬಿಕೆ ಇಟ್ಟು ಬದುಕುವ ಒಬ್ಬ ವಿಶ್ವಾಸಿಗೆ ದೇವರ ವಾಕ್ಯ ಬೇಕು. ನಿತ್ಯ ಜೀವದಲ್ಲಿ ನಂಬಿಕೆ ಇಲ್ಲದೆ ಸುಮ್ಮನೆ ನಾನು ಯೇಸು ನಂಬಿದ್ದೀನಿ, ಚರ್ಚಿಗೆ ಹೋಗ್ತೀನಿ, ಇಷ್ಟೇ. ಯಾಕೆ ನಂಬಿದ್ದೀನಿ? ಏನೂ ಇಲ್ಲ, ನಾನು ಯೇಸು ನಂಬಿದ್ದೀನಿ. ನಮ್ಮ ಅಜ್ಜನ ಕಾಲದಿಂದನೂ ನಾವು ಯೇಸುನ ನಂಬಿದ್ದೀವಿ. ಯಾಕೆ ಅಂತ ಗೊತ್ತಿಲ್ಲ, ಯೇಸು ನಂಬಿಟ್ಟಿದ್ದೀವಿ. ಅವರಿಗೆ ಈ ವಾಕ್ಯ ಏನೂ ಬೇಕಾಗಿಲ್ಲ. ಆದರೆ ನಾವು ಯೇಸುವನ್ನು ನಂಬಿದ್ದೇವೆ, ನಿತ್ಯ ಜೀವ ಆತನಲ್ಲಿ ಮಾತ್ರನೇ, ಆತನ ಮುಖಾಂತರ ಮಾತ್ರನೇ ನಮಗೆ ನಿತ್ಯ ಜೀವ, ಪಾಪಕ್ಷಮೆ, ಪಾಪ ವಿಮೋಚನೆ, ಆ ಒಂದು ಸ್ವರ್ಗ ರಾಜ್ಯ ಅಂತ ನಂಬಿಕೆ ಇರುವವರಿಗೆ ಖಂಡಿತವಾಗಲೂ ವಾಕ್ಯ ಬೇಕೇ ಬೇಕು. ವಾಕ್ಯ ಇಲ್ಲದೆ ಅವರಿಗೆ ಈ ಲೋಕದಲ್ಲಿ ಆ ಜೀವನವನ್ನು ಜೀವಿಸಲಿಕ್ಕಾಗೋದಿಲ್ಲ. ಯಾವ ಜೀವನ? ಆ ಒಂದು ಸ್ವರ್ಗೀಯ ಜೀವನ, ಆ ನಿತ್ಯತೆಗಾಗಿ ಇರುವ ಜೀವನ, ವಿಶ್ವಾಸದ ಜೀವನ ಜೀವಿಸಲಿಕ್ಕೆ ವಾಕ್ಯ ಇಲ್ಲ ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ನಿಜವಾದ ವಿಶ್ವಾಸಿಗೆ ದೇವರ ವಾಕ್ಯ, ಅದರ ಉಪದೇಶಗಳು ಖಂಡಿತವಾಗಿಯೂ ನಮಗೆ ಬೇಕೇ ಬೇಕು. ಸಂತ ಪೇತ್ರನು ಬರೆದಂತಹ 2ನೆಯ ಪತ್ರಿಕೆ, 2 ಪೀಟರ್, ಪೇತ್ರನು ಬರೆದ 2ನೇ ಪತ್ರಿಕೆಯಲ್ಲಿ ಅಧ್ಯಾಯ 1 ಅಲ್ಲಿ 10ರಿಂದ ಇರ್ತಕ್ಕಂಥ ವಾಕ್ಯಗಳನ್ನ ಓದೋಣ ಈ ದಿನ. ಹಾಂ, 2 ಪೇತ್ರ, 2 ಪೀಟರ್ ಚಾಪ್ಟರ್ 1 ವರ್ಸ್ 10 ಆನ್ವರ್ಡ್ಸ್. ಓಕೆ. ಸಹೋದರರೇ, ನೀವು ದೇವರಿಂದ ಕರೆ ಹೊಂದಿದವರು, ಸಹೋದರರೇ, ನೀವು ದೇವರಿಂದ ಕರೆ ಹೊಂದಿದವರು, ದೇವರಿಂದ ಆಯ್ಕೆಯಾದವರು. ಓಕೆ. ಈ ವರದಲ್ಲಿ ದೃಢವಾಗಿರಲು ಮತ್ತಷ್ಟು ಪ್ರಯತ್ನಿಸಿರಿ. ಹೀಗೆ ಮಾಡಿದರೆ ನೀವೆಂದಿಗೂ ವಿಶ್ವಾಸ ಭ್ರಷ್ಟರಾಗಲಾರಿರಿ. ನಮ್ಮ ಪ್ರಭು ಹಾಗೂ ಉದ್ಧಾರಕ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವರು. ಓಕೆ. ಇಲ್ಲಿ ಪೇತ್ರರು ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಆಗಿದ್ದಂತಹ ಆ ಒಂದು ವಿಶ್ವಾಸಿಗಳಿಗೆ, ಆದಿ ಧರ್ಮಸಭೆಯಲ್ಲಿದ್ದಂತಹ ಕ್ರೈಸ್ತ ವಿಶ್ವಾಸಿಗಳಿಗೆ ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೀವು ದೇವರಿಂದ ಕರೆ ಹೊಂದಿದವರು. ನೀವು ಯಾರಿಂದ ಕರೆ ಹೊಂದಿದವರು? ದೇವರಿಂದ ಕರೆ ಹೊಂದಿದವರು ಮತ್ತು ದೇವರಿಂದ ಆಯ್ಕೆ ಆದವರು. ಇದೊಂದು ವರ. ಇದೇನಿದು? ಇದು ನಮ್ಮ ಯೋಗ್ಯತೆಯಿಂದ ನಮಗೆ ಸಿಕ್ಕಿದ್ದಲ್ಲ. ದೇವರ ಕರೆ ಮತ್ತು ದೇವರ ಆಯ್ಕೆ, ಗಾಡ್ಸ್ ಕಾಲಿಂಗ್ ಆ್ಯಂಡ್ ಗಾಡ್ಸ್ ಎಲೆಕ್ಷನ್ ಅಂತ ಹೇಳ್ತೀವಿ. ಅದು ಒಂದು ಗಿಫ್ಟ್. ಅದು ಇಟ್ ಇಸ್ ಎ ಗಿಫ್ಟ್ ಆಫ್ ಗಾಡ್. ನಿಮಗೆ ದೇವರ ಕರೆ ಸಿಕ್ಕಿದರೆ, ದೇವರಿಂದ ಆಯ್ಕೆ ಆದವರು ನೀವು ಆದರೆ, ಅದಕ್ಕಿಂತ ದೊಡ್ಡ ಒಂದು ಬ್ಲೆಸ್ಸಿಂಗ್ ಇಲ್ಲ. ಅದಕ್ಕಿಂತ ಒಂದು ದೊಡ್ಡ ಬ್ಲೆಸ್ಸಿಂಗ್ ಇಲ್ಲ. ಆದರೆ ನಿಮಗದು ಸಿಕ್ಕಿರಬೇಕು. ಸಿಗದೇ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಹಾಗಾದರೆ ದೇವರ ಕರೆ ಯಾರಿಗೆಲ್ಲ ಸಿಗುತ್ತೆ? ಯಾರಿಗೆಲ್ಲ ದೇವರ ಕರೆ ಇದೆ ಅಂದರೆ, ಎಲ್ಲರಿಗೂ ದೇವರ ಕರೆ ಇದೆ. ಎಲ್ಲರಿಗೂ ದೇವರು ಹೇಗೆ ಕರೀತಾರೆ? ಹೇಗೆ ಕರೀತಾರೆ ಅಂದರೆ, ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮೂಲಕ ದೇವರು ಎಲ್ಲ ಮಾನವರಿಗೂ ಕರೆ ಕೊಡ್ತಾ ಇದ್ದಾರೆ. ಯಾವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ ಅದು ತುಂಬ ಮುಖ್ಯ. ಯಾವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ, ಆ ಕರೆ ಯಾತಕ್ಕಾಗಿ? ಈಗ ನೀವು ಹೇಳಿದ್ರಿ ದೇವರ ಕರೆ ನಮಗೆ ಇದೆ ಅಂತ. ಯಾವುದಕ್ಕಾಗಿ ದೇವರ ಕರೆ ಇದೆ? ದೇವರ ಮಕ್ಕಳಾಗಲು. ವೆರಿ ಗುಡ್. ದೇವರ ಮಕ್ಕಳಾಗಲು. ಆಮೇಲೆ ಶುಭ ಸಂದೇಶವನ್ನು ಸಾರಲು, ಸಾಕ್ಷಿಯಾಗಲು, ಯೇಸುವಿನಂತೆ ಆಗಲು. ಓಕೆ. ದೇವರ ಕರೆ ನಮಗೆ ಖಂಡಿತವಾಗಲೂ ಇದೆ. ಶುಭ ಸಂದೇಶದ ಮುಖಾಂತರ ದೇವರ ಕರೆ ನಮಗೆ ಲಭಿಸಿದೆ.
ಆದರೆ ಈ ಕರೆ ಯಾಕೆ ಅನ್ನೋದನ್ನು ವಾಕ್ಯದ ಮುಖಾಂತರ ನಾವು ನೋಡೋಣ. ಓಕೆನಾ? ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 3 ಮತ್ತು 4ನೇ ವಾಕ್ಯ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಓಕೆ, ಪಿತ ದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಓಕೆ, ನೆಕ್ಸ್ಟ್. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು ತಮ್ಮವರನ್ನಾಗಿಸಿಕೊಳ್ಳಲು ಆರಿಸಿಕೊಂಡರು. ಹೀಗೆ ಇದು ನಮ್ಮ ಕರೆ, ಆಯ್ತಾ? ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿರಬೇಕೆಂದು ಇಚ್ಛಿಸಿದರು. ಇದು ದೇವರು ಇಚ್ಛೆ ಪಟ್ಟು ನಮ್ಮನ್ನು ಕರೆದಿರೋದು. ದೇವರು ನಮ್ಮನ್ನು ಕರೆದಿರೋದು ಅವರ ಸನ್ನಿಧಿಯಲ್ಲಿ ನಾವು ನಿಷ್ಕಳಂಕರು ನಿರ್ದೋಷಿಗಳು ಆಗಿ ಬದುಕಬೇಕೆಂದೇ ದೇವರು ನಮ್ಮನ್ನು ಕರೆದಿದ್ದಾರೆ. ಇದೇ ನಮ್ಮ ಜೀವನ. ದಿಸ್ ಈಸ್ ಅವರ್ ಕಾಲಿಂಗ್. ಈ ಒಂದು ಕರೆಗೆ ಯೋಗ್ಯವಾದ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮಗೆ ಪ್ರತಿನಿತ್ಯವೂ ದೇವರ ಎಚ್ಚರಿಕೆಯ ಮಾತುಗಳು ಬೇಕೇ ಬೇಕು. ನಮ್ಮನ್ನು ಈ ಕರೆಯಲ್ಲಿ ನಿಲ್ಲಿಸುವಂಥದ್ದು ದೇವರ ವಾಕ್ಯಗಳು. ಈ ಕರೆಯಲ್ಲಿ ನಿಂತ್ಕೋಬೇಕು. ಅದಲ್ಲದೆ ದೇವರ ವಾಕ್ಯ ಇರೋದು ನಾವು ರೋಗ ಸೌಖ್ಯ ಪಡ್ಕೊಳ್ಳಿಕ್ಕಲ್ಲ, ಭೌತಿಕವಾದ ಅದ್ಭುತಗಳನ್ನ ಪಡ್ಕೊಳ್ಳಿಕ್ಕಲ್ಲ. ದೇವರ ವಾಕ್ಯ ಯಾಕಿದೆ ಅಂದರೆ, ಈಗ ನಾವು ಕೇಳಿಸ್ಕೊಂಡ ಹಾಗೆ 3ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರಲ್ಲಿ ನಮಗೆ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ದೇವರು ಕೊಟ್ಟಿದ್ದಾರೆ. ಯಾರಲ್ಲಿ ಕೊಟ್ಟಿದ್ದಾರೆ? ಯಾರಲ್ಲಿ ಕೊಟ್ಟಿದ್ದಾರೆ? ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತರಲ್ಲಿ ಎಲ್ಲ ಬಗೆಯ ಸ್ವರ್ಗೀಯವಾದ ಆಧ್ಯಾತ್ಮಿಕವಾದ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು ಈ ಅಧ್ಯಾಯದಲ್ಲೇ ನಮಗೆ ಅನೇಕ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ನೋಡಲಿಕ್ಕಾಗುತ್ತೆ. ಇದನ್ನು ಕೊಟ್ಟಿದ್ದಾರೆ. ಇದು ಯಾರಲ್ಲಿದೆ? ಯೇಸುವಿನಲ್ಲಿದೆ. ಈಗ ಇದು ಯಾರಿಗೆ ಅನುಭವಿಸ್ಲಿಕ್ಕಾಗುತ್ತೆ? ದೋಸ್ ಹೂ ಆರ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದೀರೋ ನೀವು, ನಿಮಗೆ ಮಾತ್ರನೇ ಇದು ಅನುಭವಿಸ್ಲಿಕ್ಕಾಗೋದು. ಅಂದರೆ ಕ್ರಿಶ್ಚಿಯನ್ಸ್ಗಂತ ಅಲ್ಲ, ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಇರುವವರಿಗೆ. ನಾವು ಕಳೆದ 3-4 ತಿಂಗಳ ಹಿಂದೆ ಅಥವಾ ಒಂದು 6 ತಿಂಗಳ ಹಿಂದೆ ಡಿವೈನ್ ಕಾಲ್ ಸೆಂಟರ್ ಮುಲ್ಕಿಯಲ್ಲಿ ಒಂದು ರಿಟ್ರೀಟ್ ಮಾಡಿದ್ವಿ, ಕೊಯ್ನೋನಿಯಾ ಅಂತ ಹೆಸರಲ್ಲಿ. ಅದರಲ್ಲಿ ಕೊಯ್ನೋನಿಯಾನ ಬರ್ನಿಂಗ್ ಬುಷ್ ನೆನಪಿಲ್ಲ ನನಗೆ, ಇನ್ ಕ್ರೈಸ್ಟ್ ಬರ್ನಿಂಗ್ ಬುಷ್ 1 ಅನಿಸುತ್ತೆ. ಸೊ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ಅಂತಕ್ಕಂಥ ಒಂದೇ ಒಂದು ವಿಷಯವನ್ನು ನಾವು 5 ದಿನ ಧ್ಯಾನ ಮಾಡಿದ್ವಿ. 4 ದಿನ ಧ್ಯಾನ. ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತರಲ್ಲಿ ನಮಗೇನೆಲ್ಲ ಇದೆ. ಸೊ ಅದರಿಂದ ಆ ಧ್ಯಾನದ ವಿಷಯ ಈಗ ನನಗೆ ಪೂರ್ತಿ ಹೇಳಿ ಆಗೋದಿಲ್ಲ. ಆದರೆ ಇಷ್ಟಂತೂ ತಿಳ್ಕೊಳ್ಳಿ, ನೀವು ಯೇಸು ಕ್ರಿಸ್ತ ಎಂಬಂಥ ಆ ಒಂದು ಬಾಕ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇನ್ ಕ್ರೈಸ್ಟ್, ಆ ಕ್ರಿಸ್ತನಲ್ಲಿ ಯಾರೆಲ್ಲ ಇದ್ದೀರೋ ನಿಮಗೆ ಮಾತ್ರನೇ ಈ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ಅನುಭವಿಸ್ಲಿಕ್ಕಾಗುತ್ತೆ. 1. 2ನೇದಾಗಿ, ಯಾರೆಲ್ಲ ಈ ಆಧ್ಯಾತ್ಮಿಕ ಆಶೀರ್ವಾದಗಳನ್ನ ಅನುಭವಿಸ್ತಾ ಬದುಕ್ತಿರೋ ನಿಮಗೆ ಮಾತ್ರನೇ ದೇವರ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳು ಆಗಿ ಬದುಕಲಿಕ್ಕಾಗತ್ತೆ. ವಿತೌಟ್ ಎಕ್ಸ್ಪೀರಿಯನ್ಸಿಂಗ್ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಯು ಕೆನಾಟ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಹೋಲಿ ಆ್ಯಂಡ್ ಬ್ಲೇಮ್ಲೆಸ್. ಈಗ ಭೌತಿಕ ಆಶೀರ್ವಾದ ಅಂದರೆ ಶರೀರದ ಆಶೀರ್ವಾದ. ಫಾರ್ ಎಕ್ಸಾಂಪಲ್, ಶರೀರದ ಆಶೀರ್ವಾದ ಯಾವುದು? ನಾವು ಹೇಳ್ತೀವಲ್ಲ, ಮನಸ್ಸಿಗೊಂದು ನೆಮ್ಮದಿ, ಶರೀರಕ್ಕೊಂದು ಸೌಖ್ಯ. ಇದೆಲ್ಲ ಈ ಲೋಕದಲ್ಲಿ ನಮಗೆ ಶಾರೀರಿಕವಾದ ಆಶೀರ್ವಾದ. ಬೇಕೋ ಬೇಡವೋ? ಬೇಕು ಅಲ್ವಾ? ಸೊ ಇದನ್ನು ಅನುಭವಿಸಿದರೆ ಮಾತ್ರನೇ ನಮಗೆ ಈ ಲೋಕದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಎಲ್ಲರ ಜೊತೆಗೂ ಸಂತೋಷವಾಗಿ ಇದ್ದು ಹೋಗ್ಲಿಕ್ಕಾಗತ್ತೆ. ಆರೋಗ್ಯ ಬೇಕೋ ಬೇಡವೋ? ಬೇಕು. ಮನಸ್ಸಿಗೆ ಸಮಾಧಾನ ಬೇಕೋ ಬೇಡವೋ? ಮನಸ್ಸಿಗೆ ಸಮಾಧಾನನೂ ಬೇಕು, ದೇಹದಲ್ಲಿ ಆರೋಗ್ಯನೂ ಬೇಕು. ಆಮೇಲೆ ಅಷ್ಟಿದ್ರೆ ಸಾಕಾಗಲ್ಲ, ನಮಗೆ ಹಣಕಾಸು ಬೇಕೋ ಬೇಡವೋ? ಬೇಕು.
ಅಲ್ವಾ? ವಾಸ ಮಾಡೋಕ್ಕೆ ಮನೆ ಬೇಕೋ ಬೇಡವೋ? ಬೇಕು. ಹಾಕ್ಕೊಳ್ಳಿಕ್ಕೆ ಬಟ್ಟೆ ಬೇಕೋ ಬೇಡವೋ? ಇದೆಲ್ಲ ಅಳಿದು ಹೋಗುವಂತಹ ಕ್ಷಣಿಕವಾದ ಆಶೀರ್ವಾದನೇ, ಶರೀರದ ಆಶೀರ್ವಾದ, ಭೌತಿಕ ಆಶೀರ್ವಾದ ಅಂತ ಹೇಳ್ತೀವಿ. ನಾವು ಹುಡುಕ್ತಾ ಇರೋದೇ ಇದನ್ನು. ಇವತ್ತು ಪಾಪ ಮನುಷ್ಯರು ಓಡ್ತಾ ಇರೋದು ಅಲ್ಲಿ ಇಲ್ಲಿ ಅಲ್ಲ, ಇದನ್ನು ಹುಡ್ಕೊಂಡು ಅಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ, ಅಲ್ಲಿ ಪ್ರೇಯರಲ್ಲಿ ಸಿಗುತ್ತೆ, ಇಲ್ಲಿ ಧ್ಯಾನದಲ್ಲಿ ಸಿಗುತ್ತೆ ಅಂತ ಓಡ್ತೀವಿ. ಏನಿವೆ, ನೀವು ಓಡಿದರೂ ಸಿಗುತ್ತೆ, ಓಡದೇ ಇದ್ದರೂ ಸಿಗುತ್ತೆ. ಎಲ್ಲರೂ ಧ್ಯಾನಕ್ಕೆ ಹೋದವರಿಗೆ ಮನೆ ಇದೆ ಇವತ್ತು, ಧ್ಯಾನಕ್ಕೆ ಹೋಗದೇ ಇದ್ದವರಿಗೂ ಸಿಕ್ಕಿದೆಯಾ? ಎಲ್ರಿಗೂ ಸಿಕ್ಕಿದೆಯಾ? ಸಿಕ್ಕಿದೆ. ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಪಾಪ ಇನ್ನೂ ಸಿಗ್ತಾ ಇಲ್ಲ. ಅವಾಗ ಬ್ರದರ್ಸ್ಗಳು ಹೇಳ್ತಾರೆ, ಇನ್ನೂ ಬನ್ನಿ 3 ವಾರ, 3 ತಿಂಗಳು, 9 ತಿಂಗಳು, ಅವಾಗ 9 ವಾರ ಬನ್ನಿ, ಅವಾಗ ನಿಮ್ಗೆ ಸಿಗ್ಬೋದು ಅಂತ ಹೇಳ್ತಾರೆ. ಸಿಗುತ್ತೆ ಅಂತ ಹೇಳ್ತಾರೆ. ಸಿಗ್ಬೋದು, ಹೇಳೋಕ್ಕಾಗಲ್ಲ, ಸಿಗದೇನೂ ಇರ್ಬೋದು. ಆರೋಗ್ಯದ ವಿಷಯನೂ ಅಷ್ಟೇ. ಪಾಪ ಅವರೊಂದು 6 ತಿಂಗಳು 6 ವರ್ಷನೋ ಕಂಟಿನ್ಯೂಸ್ ಆಗಿ ಬರ್ತಾರೆ, ಬಂದು 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 ಪೂರ್ತಿ ಸಿಗುತ್ತೆ. ಸಿಕ್ಕಿದ ತಕ್ಷಣ ಮಾರನೇ ದಿವಸ ಸತ್ತು ಹೋಗ್ಬಿಡ್ತಾರೆ. ಪೂರ್ತಿ ಸಿಕ್ತು ಅಂತ ಸಾಕ್ಷಿ ಎಲ್ಲ ಹೇಳ್ತಾರೆ, ಧ್ಯಾನಕ್ಕೆ ಬಂದು ಕ್ಯಾನ್ಸರ್ ಎಲ್ಲ ವಾಸಿ ಆಯಿತು ಅಂತ. ಆಮೇಲೆ 3 ದಿವಸ ಆದಮೇಲೆ ಫ್ಲೆಕ್ಸಲ್ಲಿ ಅವ್ರದ್ದು ಫೋಟೋ ಬರುತ್ತೆ. ಸೊ ಯಾವುದು ಪರ್ಮನೆಂಟ್ ಇರೋದಿಲ್ಲ. ನೀವು ಎಷ್ಟು ಕಷ್ಟಪಟ್ಟು ಪ್ರಾರ್ಥನೆ ಮಾಡಿದರೂ ಕೂಡ, ಸೌಖ್ಯ ಸಂಪಾದನೆ ಮಾಡ್ಕೊಂಡು ಬಂದರು, ಏನೆಲ್ಲ ಸಂಪಾದನೆ ಮಾಡ್ಕೊಂಡು ಬಂದರು, ಅದು ಒಂದು ದಿನ ಅಳಿದು ಹೋಗುತ್ತೆ. ಆದರೆ ನಾನು ಏನು ಹೇಳ್ತಾ ಬಂದೆ ಅಂದರೆ, ಈ ಪ್ರಪಂಚದಲ್ಲಿ ನಮಗೆ ಬದುಕಲಿಕ್ಕೆ, ಮನುಷ್ಯರ ಜೊತೆಯಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ನಮಗೆ ಭೌತಿಕ ಆಶೀರ್ವಾದಗಳು ಬೇಕು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಲ್ಲಿ, ದೇವರಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಸಂಬಂಧದಲ್ಲಿ ಬದುಕಲಿಕ್ಕೆ ಆಧ್ಯಾತ್ಮಿಕ ಆಶೀರ್ವಾದಗಳು ಬೇಕು. ಆಧ್ಯಾತ್ಮಿಕ ಆಶೀರ್ವಾದಗಳು ಇಲ್ಲದೇ ಇದ್ದರೆ ನಮಗೆ ದೇವರ ಸಂಬಂಧದಲ್ಲಿ ಬದುಕಲಿಕ್ಕಾಗಲ್ಲ. ಕ್ರಿಶ್ಚಿಯನ್ ಅಂತ ಬದುಕ್ಬೋದು, ಆದರೆ ಕ್ರಿಸ್ತನಲ್ಲಿ ನಾವು ಒಂದಾಗಿ ಆ ಒಂದು ಅನ್ಯೋನ್ಯತೆಯಲ್ಲಿ, ಆ ಒಂದು ಸಂಬಂಧದಲ್ಲಿ ಬದುಕಲಿಕ್ಕಾಗಲ್ಲ. ಯಾವ ರೀತಿ ನಮ್ಗೆ ಒಳ್ಳೆ ಆರೋಗ್ಯ ಇದ್ದು, ಒಳ್ಳೆ ಹಣಕಾಸಿದ್ದು, ಒಳ್ಳೆ ಮನೆ ಇದ್ದು, ಒಳ್ಳೆ ಸ್ಥಾನಮಾನ ಇದ್ದು ಇದ್ದರೆ ಜನರ ಜೊತೆಯಲ್ಲೇ ಚೆನ್ನಾಗಿ ಬದುಕ್ಬೋದು. ಕೈ ತುಂಬ ದುಡ್ಡಿದ್ದರೆ, ಒಳ್ಳೆ ಆರೋಗ್ಯ ಇದ್ದರೆ, ಒಳ್ಳೆ ಸೌಂದರ್ಯ ಇದ್ದರೆ, ಒಳ್ಳೆ ಬುದ್ಧಿವಂತಿಕೆ ಇದ್ದರೆ, ಒಳ್ಳೆ ವಿದ್ಯಾಭ್ಯಾಸ ಇದ್ದರೆ, ನಮಗೆ ಈ ಪ್ರಪಂಚದಲ್ಲಿ ಸ್ವಲ್ಪ ಜನರ ಜೊತೆಗೆ ಒಳ್ಳೆ ಒಂದು ಫೆಲೋಶಿಪ್ ಇಟ್ಕೊಂಡು ಬದುಕ್ಬೋದು. ಹೌದಾ? ಹಾಂ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಆಶೀರ್ವಾದ ಇದ್ದರೆ ಮಾತ್ರ ದೇವರ ಸಂಬಂಧದಲ್ಲಿ, ದೇವರ ಫ್ರೆಂಡ್ಶಿಪ್ಪಲ್ಲಿ, ಪವಿತ್ರಾತ್ಮನ ಫ್ರೆಂಡ್ಶಿಪ್ಪಲ್ಲಿ ನಮಗೆ ಬದುಕಲಿಕ್ಕೆ ಆಗುತ್ತೆ. ಇದು ಯೇಸು ಕ್ರಿಸ್ತನಲ್ಲಿ ಇರೋವರಿಗೆ ಮಾತ್ರ ಸಿಗೋದು. ನಾಟ್ ಫಾರ್ ಆಲ್ ಕ್ರಿಶ್ಚಿಯನ್ಸ್, ಬಟ್ ಫಾರ್ ಆಲ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್. ಅದು ಹೇಗೆ ಅಂತ ಈಗ ಪೂರ್ತಿ ವಿವರಿಸಿ ಹೇಳಲಿಕ್ಕೆ ಸಮಯ ಇಲ್ಲ. ಆನ್ಲೈನಲ್ಲಿ ನಿಮಗೆ, ಯೂಟ್ಯೂಬಲ್ಲಿ ನಿಮಗೆ ಶಿಜು ಥಾಮಸ್ ಚಾನಲಲ್ಲಿ, ಮತ್ತು ಲಿವಿಂಗ್ ವರ್ಡ್ ಅಟ್ ಕನ್ನಡ ಅಂತ ಒಂದು ಚಾನಲ್ ಇದೆ. ಆ ಚಾನಲಲ್ಲಿ ನಿಮಗೆ ಹೋದರೆ ಅಲ್ಲಿ ಸಿಗುತ್ತೆ. ಬರ್ನಿಂಗ್ ಬುಷ್ 1 ಆ ಧ್ಯಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಬೋಧನೆಗಳಿದೆ. ಅದನ್ನು ನಾವು ಕೇಳಬೇಕು. ಅದನ್ನು ಹೋಗಿ ಕೇಳಿ ಅಂತಲ್ಲ, ನಾವು ಈ ಸತ್ಯ ತಿಳ್ಕೋಬೇಕು. ಯೇಸು ಕ್ರಿಸ್ತನಲ್ಲಿ ನಾನು ಬರೋದು ಹೇಗೆ? ಯೇಸು ಕ್ರಿಸ್ತನಲ್ಲಿ ಬಾರದೇ ಇದ್ದರೆ ನಾನು ಏನಾಗಿರ್ತೀನಿ? ಈಗ ನೀವು ಫಾರ್ ಎಕ್ಸಾಂಪಲ್ ಯೇಸು ಕ್ರಿಸ್ತನಲ್ಲಿ ಬಂದಿಲ್ಲ, ನಾನು ಹೇಳ್ತಿರೋದು ಕ್ರಿಶ್ಚಿಯನ್ ಆಗಿಲ್ಲ ಅಂತಲ್ಲ, ಈ ಒಂದು ಆಧ್ಯಾತ್ಮಿಕ ಆಶೀರ್ವಾದವನ್ನು ಅನುಭವಿಸುವ ಆ ಸ್ಥಿತಿಗೆ ನೀವು ಬಂದಿಲ್ಲ. ದೆನ್ ವೇರ್ ಆರ್ ಯು? ಎಲ್ಲಿರ್ತೀರ ಅವಾಗ? ವಾಕ್ಯದ ಪ್ರಕಾರ, ಬೈಬಲ್ ಪ್ರಕಾರ ನಾವು ಎಲ್ಲಿರ್ತೀವಿ? ನಾವು ಆದಾಮನಲ್ಲಿ ಇರ್ತೀವಿ. ಯಾರಲ್ಲಿರ್ತೀವಿ? ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಕೂಡ 2 ಜಾಗದಲ್ಲಿ ಇರ್ಬೋದು. ಜೀವ ಇರೋ ಮನುಷ್ಯ, ಐದರ್ ಹೀ ಈಸ್ ಇನ್ ಆ್ಯಡಮ್ ಆರ್ ಹೀ ಈಸ್ ಇನ್ ಕ್ರೈಸ್ಟ್. ಇದು 2 ಜಾಗ ಬಿಟ್ಟರೆ ಮೂರನೇದು ಅಂತ ಇನ್ನೊಂದು ಜಾಗ ಇಲ್ಲ, ಮಧ್ಯದಲ್ಲಿ ಇನ್ನೊಂದು ಜಾಗ ಇಲ್ಲ. ಈ ಪ್ರಪಂಚದಲ್ಲಿ ಜೀವಂತವಾಗಿರುವ ಪ್ರತಿಯೊಬ್ಬ ಮನುಷ್ಯನು ಐದರ್ ಹೀ ಈಸ್ ಇನ್ ಆ್ಯಡಮ್ ಆರ್ ಹೀ ಈಸ್ ಇನ್ ಕ್ರೈಸ್ಟ್. ಇಲ್ಲಿ ಜಾತಿ ಮತ ಏನೂ ಇಲ್ಲ. ಜೀವ ಇರುವ ಮನುಷ್ಯರು, ಜೀವ ಇರುವ ಪ್ರತಿಯೊಬ್ಬ ಈ ಭೂಮಿಯಲ್ಲಿ ಹುಟ್ಟಿದ ಮನುಷ್ಯ ಬೈಬಲ್ ಪ್ರಕಾರ ಆದಾಮನ ಸಂಬಂಧದಲ್ಲಿ ಇರ್ತಾನೆ ಅಥವಾ ಯೇಸು ಕ್ರಿಸ್ತನ ಸಂಬಂಧದಲ್ಲಿ ಇರ್ತಾನೆ. ಆದಾಮನ ಸಂಬಂಧದಲ್ಲಿರುವಾಗ ಅವನಿಗೆ ಲೋಕದಲ್ಲಿರ್ತಕ್ಕಂಥ ಶರೀರದ ಆಶೀರ್ವಾದಕ್ಕೆ ಏನು ತೊಂದರೆ ಆಗಲ್ಲ.
ಸಿಗಬಹುದು, ಸಿಗದೇ ಇರಬಹುದು ಆದಾಮನಲ್ಲಿರುವವರಿಗೆ. ಆದರೆ ಕ್ರಿಸ್ತನಲ್ಲಿ, ಯೇಸುವಿನಲ್ಲಿ ಇರುವವರಿಗೆ ಮಾತ್ರ ಆಧ್ಯಾತ್ಮಿಕ ಆಶೀರ್ವಾದ ಇರೋದು. ಅದು ಈ ಲೋಕಕ್ಕೆ, ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆತ್ಮಕ್ಕೆ ಮತ್ತು ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಾಗಿರ್ತದೆ. ಯಾವ ರೀತಿ ಲೋಕದ ಆಶೀರ್ವಾದ ನಾವು ಲೌಕಿಕವಾಗಿ ಎಂಜಾಯ್ ಮಾಡಲಿಕ್ಕಾಗುತ್ತೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಹೆಚ್ಚಾಗಿ ಅಳಿದು ಹೋಗದೇ ಇರುವ, ಶಾಶ್ವತವಾಗಿ ಇರುವ ಆ ಸ್ವರ್ಗೀಯವಾದ ಆಧ್ಯಾತ್ಮಿಕ ಆಶೀರ್ವಾದವನ್ನು ಕೂಡ ನಾವು ಎಂಜಾಯ್ ಮಾಡ್ಬೋದು. ಆಧ್ಯಾತ್ಮಿಕ ಆಶೀರ್ವಾದ ಎಂಜಾಯ್ ಮಾಡ್ತಾ ಬದುಕ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಭೌತಿಕ ಆಶೀರ್ವಾದದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕಾಗಿ ಅವನು ಪ್ರಾರ್ಥನೆ ಮಾಡಲ್ಲ. ಕಾರಣ, ಮಾಡಲಿಕ್ಕಾಗಲ್ಲ. ಮಾಡೋದಿಲ್ಲ ಅನ್ನೋದಕ್ಕಿಂತ ಮಾಡಲಿಕ್ಕೆ ಅವನಿಗೆ ಆಗಲ್ಲ, ಅವಳಿಗೆ ಆಗಲ್ಲ. ಆ ಥಿಂಕಿಂಗ್ ಕೂಡ ಒಳಗಡೆಯಿಂದ ಬರಲ್ಲ, ಹೊರಗಡೆಯಿಂದ ಬರ್ಬೋದು, ಒಳಗಡೆಯಿಂದ ಬರಲ್ಲ. ಅಷ್ಟೊಂದು ಪವರ್ ಇದೆ ಯೇಸು ಕ್ರಿಸ್ತನಲ್ಲಿ ಸಿಗುವ ಆಧ್ಯಾತ್ಮಿಕ ಆಶೀರ್ವಾದಗಳಿಗೆ. ಆದರೆ ಇಂದು ಯೇಸು ಕ್ರಿಸ್ತನಲ್ಲಿ ಈ ಆಧ್ಯಾತ್ಮಿಕ ಆಶೀರ್ವಾದವನ್ನು ಅನುಭವಿಸಲಿಕ್ಕಾಗದೆ ಅನೇಕ ಜನರು ಒದ್ದಾಡ್ತಾ ಇದ್ದಾರೆ. ಯಾವ ರೀತಿ ಒದ್ದಾಡ್ತಾ ಇದ್ದಾರೆ ಅಂದರೆ, ಭೌತಿಕ ಆಶೀರ್ವಾದಗಳಿಗಾಗಿ, ಶರೀರದ ಆಶೀರ್ವಾದಗಳಿಗಾಗಿ ತುಂಬ ಪ್ರಾರ್ಥನೆ, ಉಪವಾಸ, ಧ್ಯಾನಗಳು, ಹೋರಾಟಗಳು ಏನೇನೋ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಅವರಿಗೆ ಈ ಸತ್ಯದ ಅರಿವಿಲ್ಲ. ಯಾವ ಸತ್ಯದ ಅರಿವು? ನಮಗೆ ಯೇಸು ಕ್ರಿಸ್ತನಲ್ಲಿ ಆಧ್ಯಾತ್ಮಿಕ ಆಶೀರ್ವಾದಗಳು ಇದೆ ಎಂಬ ಸತ್ಯದ ಅರಿವಿಲ್ಲ. ಇದನ್ನು ಯಾತಕ್ಕಾಗಿ ಕೊಟ್ಟಿದ್ದಾರೆ ಎಂಬ ಅರಿವು ಇಲ್ಲ. ಇದನ್ನು ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಸುಮ್ಮನೆ ಓದ್ಕೊಂಡು ಹೋಗ್ಲಿಕ್ಕಲ್ಲ. ದೇವರ ಮುಂದೆ ನಿಷ್ಕಳಂಕರು, ನಿರ್ದೋಷಿಗಳು ಆಗಿ ಒಂದು ದಿನ ನಾವು ನಿಲ್ಲಬೇಕು. ಹಾಗೆ ನಿಂತರೆ ಮಾತ್ರನೇ ಒಳಗಡೆ ಪ್ರವೇಶ. ಆ ಸ್ವರ್ಗದಲ್ಲಿ, ಆ ತಂದೆಯ ಮನೆಯಲ್ಲಿ ಮಕ್ಕಳಿಗೆ ಮಾತ್ರನೇ ಒಳಗಡೆ ಕರ್ಕೊಳ್ಳೋದು, ಬಾಕಿ ಅವರು ಹೊರಗಡೆ. ಸೊ ದೇವರ ಮಕ್ಕಳಾಗಿ ನಾವಲ್ಲಿ ನಿಲ್ಲಬೇಕಾದ್ರೆ ನಿಷ್ಕಳಂಕರು, ನಿರ್ದೋಷಿಗಳು ಆಗಿರಬೇಕು. ಹಾಗೆ ಇರಬೇಕಾದ್ರೆ ಒಂದೇ ಒಂದು ಜಾಗದಲ್ಲಿ ನಾವು ಸ್ಥಿರವಾಗಿ ನಿಂತರೆ ಮಾತ್ರ ಸಾಧ್ಯ. ಅದು ಎಲ್ಲಿ? ಇನ್ ಕ್ರೈಸ್ಟ್. ಓನ್ಲಿ ಇನ್ ಕ್ರೈಸ್ಟ್ ಇಟ್ ಈಸ್ ಪಾಸಿಬಲ್. ಕ್ರಿಸ್ತನಿಂದ ಹೊರಗಡೆ ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ದೇವರು ಬಯಸುವ ಆ ಪರಿಶುದ್ಧತೆಗೆ ಬರಲಿಕ್ಕಾಗಲ್ಲ. ಈಗ ನಾವು ಯೋಚನೆ ಮಾಡ್ತೀವಿ, ಯಾರಿಗಾಗುತ್ತೆ ಬ್ರದರ್ ನೀವು ಹೇಳೋ ಥರ? ಯೋಚನೆ ಬರುತ್ತೆ ಇಲ್ವೋ? ಇಲ್ಲಿ ವಾಕ್ಯ ಹೇಳೋ ಥರ ನಿಷ್ಕಳಂಕರು, ನಿರ್ದೋಷಿಗಳು. ನಿಷ್ಕಳಂಕ ಅಂದ್ರೇನು? ಪಾಪದ ಕಲೆನೇ ಇಲ್ಲ ಅವ್ರ ಮೇಲೆ, ತಪ್ಪು ಮಾಡೇ ಇಲ್ಲ, ಆ ರೀತಿ ಇರತಕ್ಕಂಥ ಜೀವನ. ನಿರ್ದೋಷಿಗಳು, ಅವ್ರ ಮೇಲೆ ಯಾವುದೇ ದೋಷಾರೋಪಣೆಯೂ ಇಲ್ಲ. ಆ ರೀತಿಯಲ್ಲಿ ಈ ಭೂಮಿಯಲ್ಲಿ ಬದುಕಬೇಕು. ಹಾಗೆ ಬದುಕಿದರೆ ಮಾತ್ರ ಸ್ವರ್ಗದಲ್ಲಿ ಎಂಟ್ರಿ. ಈಗ ನೀವು ಹೇಳಿ, ಆ ರೀತಿ ಬದುಕಕ್ಕಾಗುತ್ತಾ? 100ಕ್ಕೆ 100 ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ. ಆದರೆ ಕ್ರಿಸ್ತನಲ್ಲಿ ಮಾತ್ರ ಸಾಧ್ಯ ಇದೆ. ಆ ರಹಸ್ಯ ನಾವು ತಿಳ್ಕೊಳ್ಬೇಕು ಶುಭ ಸಂದೇಶದ ಮೂಲಕ. ಅದು ತಿಳ್ಕೊಂಡ್ರೇ ನಮಗೆ ಸಂತೋಷ. ರಿಯಲ್ ಜಾಯ್ ಆವಾಗಲೇ, ಅದಕ್ಕೆ ಗ್ರೇಟ್ ಜಾಯ್ ಅಂತ ಹೇಳೋದು. ಆ ರೀತಿ ಒಂದು ಜೀವನ ಈಗ ನಾವು ಯೋಚನೆ ಮಾಡಿದರೆ ಇಂಪಾಸಿಬಲ್, ಸಾಧ್ಯ ಇಲ್ಲ. ಆದರೆ ಸಾಧ್ಯ ಇಲ್ಲದಿರೋ ಕೆಲಸ ಈ ಪುಸ್ತಕದಲ್ಲಿ ಬರೆದು ದೇವರು ನಮ್ಮ ತಲೆ ಹಾಳು ಮಾಡಲಿಕ್ಕೆ ದೇವರು ಅಷ್ಟು ಮುಟ್ಟಾಳ ಅಲ್ಲ. ಇಸ್ ನಾಟ್ ಫೂಲಿಶ್ ಗಾಡ್. ಅಷ್ಟು ಕಠಿಣನೂ ಅಲ್ಲ, ಅಷ್ಟು ಕೆಟ್ಟ ದೇವರು ಅಲ್ಲ. ಗಾಡ್ ಈಸ್ ಗುಡ್. ದೇವರು ತುಂಬ ಒಳ್ಳೆಯವರು, ಕರುಣಾಮಯಿ, ಪ್ರೀತಿ ಸ್ವರೂಪಿ, ಸತ್ಯವಂತ, ನೀತಿವಂತ. ಅವರು ನಮ್ಮಿಂದ ಆಗದೇ ಇರೋ ಕೆಲಸ ಹೇಳಲ್ಲ. ಹಾಗಾದರೆ ಇದು ಕಂಡುಹಿಡಿಬೇಕು ನಾವು. ಇದನ್ನು ತಿಳ್ಕೊಂಡು ನಾವು ಬದುಕಬೇಕು. ಅದನ್ನು ತಿಳಿಸಿಕೊಡೋದೇ ಶುಭ ಸಂದೇಶ. ಆಯಿತಾ? ಇಲ್ಲಿ ಪೇತ್ರ ಏನು ಹೇಳ್ತಾರೆ ಅಂದರೆ, ಇಂಥ ಒಂದು ಕರೆ ನಿಮಗೆ ಸಿಕ್ಕಿದೆ. ಇದು ಏನಾಗಿದೆ? ಈ ಕರೆ ಏನಾಗಿದೆ? ದೇವರ ವರವಾಗಿದೆ. ದಿಸ್ ಕಾಲಿಂಗ್ ಆ್ಯಂಡ್ ಎಲೆಕ್ಷನ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ಆದುದರಿಂದ ನೀವು ಇದರಲ್ಲಿ ದೃಢವಾಗಿರಲು ಮತ್ತಷ್ಟು ಪ್ರಯತ್ನಿಸಿರಿ. ಹೀಗೆ ಮಾಡಿದರೆ ನೀವೆಂದಿಗೂ ವಿಶ್ವಾಸ ಭ್ರಷ್ಟರಾಗಲಾರಿರಿ. ಈಗ
ನಿಮ್ಮ ಪ್ರಯತ್ನ ಏನಾಗಿರಬೇಕು? ಒಬ್ಬ ಕ್ರೈಸ್ತ ವಿಶ್ವಾಸಿಯ ಪ್ರಯತ್ನ ಕ್ರಿಸ್ತನಲ್ಲಿ ಬಂದ ಮೇಲೆ, ನಾವು ಕ್ರಿಸ್ತನಲ್ಲಿ ಬರೋದು ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸವಿಟ್ಟು, ವಿಶ್ವಾಸದ ಮುಖಾಂತರ ಮಾತ್ರನೇ ಕ್ರಿಸ್ತನಲ್ಲಿ ಬರಲಿಕ್ಕಾಗುತ್ತೆ, ಬೇರೆ ದಾರಿ ಇಲ್ಲ. ವಿಶ್ವಾಸದ ದಾರಿ ಒಂದು ಬಿಟ್ಟು ಬೇರೆ ದಾರಿ ಇಲ್ಲ. ದೆರ್ ಇಸ್ ನೋ ಅದರ್ ವೇ ದ್ಯಾನ್ ವೇ ಆಫ್ ಫೇತ್. ಸೊ ಅದಕ್ಕೆ ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ. ಓಕೆ, ಆ ದಾರಿಯಲ್ಲಿ ನಾವು ಬಂದ ಮೇಲೆ ವಿಶ್ವಾಸ ಭ್ರಷ್ಟರಾಗಲಿಕ್ಕೆ ಸಾಧ್ಯತೆಗಳಿದೆ. ಅನ್ಫೇತ್ಫುಲ್ ಆಗುವ ಸಾಧ್ಯತೆಗಳಿದೆ. ಹಾಗಾಗದೆ ನಾವು ಆ ಕರೆಯಲ್ಲಿ ಅಥವಾ ವರದಲ್ಲಿ ಯಾವ ಒಂದು ಕರೆ ಇದೆ ನಮಗೆ? ದೇವರ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳು ಆಗಿ ನಾವು ಬದುಕಬೇಕು. ಅದೊಂದು ಕರೆ. ಅದರಲ್ಲಿ ನಾವು ದೃಢವಾಗಿ ನಿಲ್ಲಬೇಕೀಗ. ವಿಶ್ವಾಸ ಭ್ರಷ್ಟರಾಗದೆ ಕೊನೆ ತನಕ ದೃಢವಾಗಿ ನಿಲ್ಲಬೇಕು. 11ನೇ ವಾಕ್ಯ ಹೇಳುತ್ತೆ, ನಮ್ಮ ಪ್ರಭು ಹಾಗೂ ಉದ್ಧಾರಕರಾದ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ಫಾರ್ ಇನ್ ದಿಸ್ ವೇ ಎಂಟ್ರಿ ಇನ್ ಟು ದ ಇಟರ್ನಲ್ ಕಿಂಗ್ಡಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ವಿಲ್ ಬಿ ರಿಚ್ಲಿ ಪ್ರೊವೈಡೆಡ್ ಫಾರ್ ಯು. ಈ ರೀತಿಯಲ್ಲೇ, ಬೇರೆ ದಾರಿ ಇಲ್ಲ. ಸ್ವರ್ಗಕ್ಕೆ ಹೋಗಬೇಕು, ಅದು ಓಕೆ, ಅದು ಕೊನೆ ಅಲ್ವಾ? ಬಟ್ ಆ ದಾರಿಯಲ್ಲಿ ನಡಿಬೇಕಲ್ಲ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗೋಕೆ ಯಾರಿಗೂ ಆಗಲ್ಲ, ದಾರಿಯಲ್ಲಿದ್ದವನಿಗೆ ಮಾತ್ರ ಹೋಗ್ಲಿಕ್ಕಾಗತ್ತೆ. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದೆ ನಿಮಗೆ? ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋದು ಅದು ಒಂದು ರೀತಿಯ ವಂಚನೆ. ಸತ್ತ ಮೇಲೆ ಅಲ್ಲ ಸ್ವರ್ಗಕ್ಕೆ ಹೋಗೋದು. ನೀನು ಸ್ವರ್ಗಕ್ಕೆ ಹೋಗುವ ಜೀವನ ಇಲ್ಲಿ ಜೀವಿಸಬೇಕು, ಆಗ ಸ್ವರ್ಗಕ್ಕೆ ಹೋಗ್ತೀಯ. ಅಮರ ಜೀವಕ್ಕೆ ಪ್ರವೇಶಿಸಲಿಕ್ಕೆ ನೀನು ಆ ದಾರಿಯಲ್ಲಿ ಇಲ್ಲಿ ನಡಿಬೇಕಲ್ಲ. ಯೇಸು ಕ್ರಿಸ್ತನಲ್ಲಿ ಮಾತ್ರನೇ ಆ ದಾರಿ ನಮಗೆ ಕಾಣಿಸೋದು. ಓನ್ಲಿ ಇನ್ ಕ್ರೈಸ್ಟ್ ಯು ಕ್ಯಾನ್ ವಾಕ್ ಇನ್ ದ್ಯಾಟ್ ವೇ. ಕ್ರೈಸ್ತ ಧರ್ಮದಲ್ಲಿ ಪ್ರಯೋಜನ ಇಲ್ಲ. ಕ್ರೈಸ್ತ ಧರ್ಮದಲ್ಲಿ ಅದರದ್ದೇ ಆದ 108 ದಾರಿಗಳಿದೆ. ಆದರೆ ಇಲ್ಲಿ ಶುಭ ಸಂದೇಶ ಹೇಳ್ಕೊಡುವ ದಾರಿ, ದೇವರ ವಾಕ್ಯ, ಪವಿತ್ರ ಬೈಬಲ್ ಪುಸ್ತಕ ನಮಗೆ ಹೇಳ್ಕೊಡೋ ದಾರಿ ತುಂಬ ಮುಖ್ಯ. ಆ ದಾರಿಯಲ್ಲಿ ಹೋಗಬೇಕು. ಆ ದಾರಿಯಲ್ಲಿ ಹೋಗಲಿಕ್ಕೆ ನಾನು ಹೇಳಿದೆ, ಮೊದಲನೇದಾಗಿ ನಾವು ಯೇಸುವಿನಲ್ಲಿ ಬರಬೇಕು. ಯೇಸುವಿನಲ್ಲಿ ಬಂದ ಮೇಲೆ ಅಲ್ಲೇ ನಿಂತ್ಕೊಳ್ಳೋದಲ್ಲ, ನಾವು ಮುಂದೆ ಹೋಗಬೇಕು ಆ ದಾರಿಯಲ್ಲಿ. ಯೇಸು ಸ್ವಾಮಿ ಕೂಡ 2 ದಾರಿ ಬಗ್ಗೆ ಹೇಳ್ತಾರಲ್ವ. ಒಂದು ವಿಶಾಲವಾದ ದಾರಿ, ಇನ್ನೊಂದು ಓಕೆ, ಆ ದಾರಿ ಬಗ್ಗೆ ನಾನೀಗ ಹೋಗೋದಿಲ್ಲ, ಸಮಯ ಇಲ್ಲ. ಸೊ ಅದು ನೆನ್ಪಿಟ್ಕೊಳ್ಳಿ. ಈ ದಾರಿ ಯೇಸು ಕೂಡ ಹೇಳಿದ್ದಾರೆ. ಈ ರೀತಿ 2 ದಾರಿಗಳು ಇದೆ. ನಿಮಗೆ ಪ್ರಶ್ನೆ ನೀವು ಹಾಕ್ಕೊಳ್ಳಿ, ನಾನು ಯಾವ ದಾರಿಯಲ್ಲಿ ಇದ್ದೀನಿ ಅಷ್ಟೇ ಹಾಕ್ಕೊಳ್ಳಿ, ಬೇರೆ ಏನು ಬೇಡ. ನಾನು ಯಾವ ದಾರಿಯಲ್ಲಿ ಇದ್ದೀನಿ? ಒಂದು ವಿಶಾಲವಾದ ದಾರಿ, ಇನ್ನೊಂದು ಇಕ್ಕಟ್ಟಾದ ದಾರಿ. 2 ದಾರಿದು ಪ್ರಯಾಣ ಮತ್ತು ಅದರ ಡೆಸ್ಟಿನೇಷನ್ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಪ್ರಯಾಣ ಹೇಗಿರುತ್ತೆ, ಅದು ಕೊನೆ ಎಲ್ಲಿ ತಲುಪುತ್ತೆ ಅಂತ ಹೇಳಿದ್ದಾರೆ. ಈಗ ನಾನು ಯಾವ ದಾರಿಯಲ್ಲಿ ಇದ್ದೀನಿ ಅನ್ನೋದು ನಿಮಗೆ ನೀವು ಪ್ರಶ್ನೆ ಹಾಕ್ಕೊಳ್ಳಿ. ಯೇಸು ಹೇಳಿದ ಇಕ್ಕಟ್ಟಾದ ದಾರಿಯಲ್ಲಿದ್ದರೆ ತುಂಬ ಸಂತೋಷ. ವಾಕ್ಯ ಹೇಳುವ ಹಾಗೆ, ನಮ್ಮ ಪ್ರಭು ಹಾಗೂ ಉದ್ಧಾರಕ ಯೇಸು ಕ್ರಿಸ್ತರ ಅಮರ ರಾಜ್ಯವನ್ನು ಪ್ರವೇಶಿಸುವ ಭಾಗ್ಯವನ್ನು ದೇವರು ನಿಮಗೆ ಧಾರಾಳವಾಗಿ ಈ ವಿಷಯಗಳನ್ನೆಲ್ಲ ನಿಮಗೆ ತಿಳಿದೇ ಇದೆ. ನೀವು ಅಂಗೀಕರಿಸಿದ ಸತ್ಯದಲ್ಲಿ ಸ್ಥಿರವಾಗಿಯೂ ಇದ್ದೀರಿ. ನೀವೇನೆಲ್ಲ ಸತ್ಯ ಅಂಗೀಕರಿಸಿದ್ದೀರಿ? ಏನಾದರೂ ಅಂಗೀಕರಿಸಿದ್ದೀರಾ? ಓಕೆ, ಇವತ್ತಿಂಗ್ ಕೇಳಿಸ್ಕೊಂಡಿದ್ದೀರ ಅಷ್ಟೇ, ಇರಲಿ ಪರವಾಗಿಲ್ಲ. ಆದರೆ ನಿಮ್ಮ ನಿತ್ಯತೆಗೆ ಸಂಬಂಧಪಟ್ಟಂಥ ಸತ್ಯಗಳು ಈ ಬೈಬಲ್ನಲ್ಲಿದೆ. ಅದನ್ನು ನೀವು ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅಂಗೀಕರಿಸಬೇಕು. ಇವತ್ತು ಈ ಸತ್ಯ ಶುಭ ಸಂದೇಶ ಬೋಧನೆ ಇಲ್ಲೆಲ್ಲೂ ಇಲ್ಲ. ನನ್ನ ಕಿವಿಗಂತೂ ಇಲ್ಲೆಲ್ಲೂ ಬಿದ್ದಿದ್ದಿಲ್ಲ. ಆದರೆ ಭೌತಿಕ ಆಶೀರ್ವಾದದ ಬೋಧನೆ ಎಲ್ಲ ಕಡೆಗೂ ಇದೆ. ಯೂಟ್ಯೂಬ್ ಆನ್ ಮಾಡಿದರೆ, ಟಿ ವಿ ಆನ್ ಮಾಡಿದರೆ ಸಿಗೋದೆ. ನಾಳೆ ನಿಮಗೆ ಒಂದು ಒಳ್ಳೆಯ ಆಶೀರ್ವಾದ ಬರಲಿದೆ. ಈ ತಿಂಗಳು ಆಶೀರ್ವಾದದ ತಿಂಗಳು, ಇದು ಬಿಡುಗಡೆಯ ವರ್ಷ. ದೇವರು ಏನು ದೊಡ್ಡ ಕಾರ್ಯ ಮಾಡಲಿಕ್ಕಾಗಿ ಇದ್ದಾರೆ. ಇಂಥದ್ದೆಲ್ಲ ಬರುತ್ತೆ, ನಮಗೆ ಖುಷಿ ಆಗುತ್ತೆ, ಸಂತೋಷ ಪಡ್ತೀವಿ. ಆ ಸಂತೋಷ ಟಿ ವಿ ಆಫ್ ಆಗ್ತಿದ್ದಂಗೆ ಇದು ಆಫ್ ಆಗುತ್ತೆ. ಮತ್ತೆ ಆನ್ ಮಾಡ್ತೀವಿ ಟಿ ವಿ, ಮತ್ತೆ ಏನೋ ಒಂದು ಅವ್ರು ಹೇಳ್ತಾರೆ, ಆಗ ನಮ್ಗೆ ಖುಷಿ ಆಗುತ್ತೆ. ಅವ್ರು ಹೋದ್ಮೇಲೆ ನಮ್ಮ ಖುಷಿ ಹೋಯಿತು. ಸೊ ಅದಲ್ಲ. ಈ ವಿಷಯಗಳೆಲ್ಲ ನಿಮಗೆ ತಿಳಿದೇ ಇದೆ. ಯಾವ ವಿಷಯ? ನಿತ್ಯತೆಗೆ ಸಂಬಂಧಪಟ್ಟಿದ್ದು, ನಮ್ಮ ಕರೆಗೆ ಸಂಬಂಧಪಟ್ಟಿದ್ದು,
ನಮ್ಮ ಆಯ್ಕೆಗೆ ಸಂಬಂಧಪಟ್ಟಿದ್ದು. ನಿಮಗೆ ತಿಳಿದಿದೆಯಾ? ಈಗ ಸ್ವಲ್ಪ ಒಂದು ಪಾಯಿಂಟ್ ತಿಳಿದಿದೆ ಅಲ್ವಾ? ಸುಮಾರು ವಿಷಯ ಇದೆ ಅದರಲ್ಲಿ. ಈ ವಿಷಯಗಳೆಲ್ಲ ನಿಮಗೆ ತಿಳಿದೇ ಇವೆ. ನೀವು ಅಂಗೀಕರಿಸಿದ ಸತ್ಯದಲ್ಲಿ ಸ್ಥಿರವಾಗಿಯೂ ಇದ್ದೀರಿ. ಆದರೂ ನೋಡಿ, ಇದು ಯಾರಿಗೆ ಹೇಳ್ತಾ ಇದ್ದಾರೆ ಗೊತ್ತಾ? ದಾರಿ ತಪ್ಪಿ ಹೋದವರಿಗಲ್ಲ, ಸತ್ಯವನ್ನು ಆಲಿಸಿ ಅದರಲ್ಲಿ ಬದುಕುತ್ತಿರುವ ಕ್ರೈಸ್ತ ವಿಶ್ವಾಸಿಗಳಿಗೆ ಮತ್ತೆ ಒಂದು ಎಚ್ಚರಿಕೆ ಮಾತಾಗಿ ಪೇತ್ರ ಅವರು ಹೇಳ್ತಾ ಇದ್ದಾರೆ. ಇನ್ನು ಕೇಳಿಸ್ಕೊಳ್ದೇ ಇದ್ದವನ ಕತೆ, ಕೇಳಿಸ್ಕೊಳ್ದೇ ಇದ್ದವನಿಗೆ ಇದು ಏನೋ ಒಂಥರ, ಏನು ಹೇಳ್ತಾ ಇದ್ದಾರೆ ಇವರು, ಯಾಕೆ ಹೇಳ್ತಾ ಇದ್ದಾರೆ ಇವರು, ಇದೆಲ್ಲ ಏನು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತಲೇ ಅನಿಸುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಅನಿಸ್ತಾ ಇದೆಯಾ? ಅನಿಸಿದ್ರು ಏನು ತಪ್ಪಿಲ್ಲ, ಆಯಿತಾ? ಅದು ಹಾಗೆ ಅನಿಸೋದು. ಯಾಕೆಂದರೆ ನಾವೊಂದು ಕಡೆಯಿಂದ ಬರಬೇಕಾಗಿತ್ತು, ಅದರ ಸಮಯ ಇಲ್ಲದೆ ಇರೋದ್ರಿಂದ. ನೀವೆಲ್ಲ ವಿಶ್ವಾಸಿಗಳು, ತುಂಬ ಧ್ಯಾನ ಎಲ್ಲ ಆಗಿದೆ, ತುಂಬ ಎಲ್ಲ ಬೈಬಲ್ ಓದುವ ಬೈಬಲ್ ಪಂಡಿತರೆಲ್ಲ ಇದ್ದೀರಿ, ಆದ್ದರಿಂದ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ. ಆದರೂ ಇವುಗಳನ್ನು ಪದೇ ಪದೇ ನಿಮ್ಮ ಜ್ಞಾಪಕಕ್ಕೆ ತರಲು ಅಪೇಕ್ಷಿಸುತ್ತೇನೆ. ಆಮೇಲೆ ಪೇತ್ರ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ನಾನು ಈ ದೇಹವೆಂಬ ಗುಡಾರದಲ್ಲಿ ಜೀವಿಸಿರುವ ತನಕ ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೋತ್ಸಾಹಿಸುವುದು ಉಚಿತವೆಂದು ಎಣಿಸಿದ್ದೇನೆ. ನೋಡಿ, ಐ ಥಿಂಕ್ ಇಟ್ ರೈಟ್ ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಇನ್ ದಿಸ್ ಬಾಡಿ ಟು ರಿಫ್ರೆಶ್ ಯುವರ್ ಮೆಮರಿ. ಬೇರೆ ಬೇಕಾದಷ್ಟು ವಿಷಯಗಳು ಪೇತ್ರ ಅವರಿಗೆ ಹೇಳ್ಬೋದಲ್ವಾ? ಜನರಿಗೆ ಎಷ್ಟೊಂದು ಕಷ್ಟ ಇದೆ. ಈಗ ಇಲ್ಲಿ ನೀವಿಷ್ಟು ಜನ ಇದ್ದೀರಿ, ಯೂಟ್ಯೂಬಲ್ಲಿ ಸುಮಾರು ಜನ ಕೇಳಿಸ್ಕೊಳ್ತಾ ಇದ್ದೀರಾ, ಫೇಸ್ಬುಕ್ಕಲ್ಲಿದ್ದೀರಾ, ವೆಬ್ಎಕ್ಸಲ್ಲಿ ಸುಮಾರು ಜನ, ಎಷ್ಟು ಜನ ಇದ್ದೀರಾ ವೆಬ್ಎಕ್ಸಲ್ಲಿ? 55 ಜನ ಇದ್ದೀರಾ. ನಿಮಗೆಲ್ಲ ನಿಮ್ಮದೇ ಆದ 108 ಕಷ್ಟಗಳಿದೆ, ಸಂಕಟಗಳಿದೆ, ಸಮಸ್ಯೆಗಳಿದೆ, ಪ್ರಶ್ನೆಗಳಿದೆ. ಇದೆಯೋ ಇಲ್ವೋ? ಇಲ್ಲಿ ಕೂತ್ಕೊಂಡ್ರೆ ನಿಮ್ಮದು ಇದೆ. ಇದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಿಮಗೆ ಸಂಬಂಧನೇ ಇಲ್ಲದಿರೋ ವಿಷಯ ಥರ ಇದೆಯಲ್ವ ಇದು ಕೇಳಿಸ್ಕೊಳಕ್ಕೆ? ಹಾಂ, ನಮ್ಮ ಸಾಲ ನಿಮಗಿದ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು, ನಮಗಿರುವ ಬಾಧೆ ನಿಮಗಿದ್ದಿದ್ರೆ ನಿಮ್ಗೆ ಅರ್ಥ ಆಗ್ತಾಯಿತ್ತು, ನಮಗಿರ್ತಕ್ಕಂಥ ನೋವುಗಳು, ಸಮಸ್ಯೆಗಳು, ಕಷ್ಟಗಳು ನಿಮಗಿದ್ದಿದ್ರೆ ನಿಮಗೆ ಗೊತ್ತಾಗ್ತಾಯಿತ್ತು ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೋದು. ಅದೇ ರೀತಿ ಅದು ಸ್ವಾಭಾವಿಕ, ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಅಂದ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇಲ್ಲಿ ಪೇತ್ರರು ಹೇಳ್ತಾ ಇದ್ದಾರೆ, ನಾನು ಈ ದೇಹವೆಂಬ ಗುಡಾರದಲ್ಲಿ ಜೀವಿಸಿರುವ ತನಕ. ಅಪೊಸ್ತಲರು ಹೇಳುವಂಥ ಮಾತು, ಈ ಜೀವ ಇರುವವರೆಗೂ ನಾನು ನಿಮ್ಮನ್ನು ಜ್ಞಾಪಕಪಡಿಸಿ ಪ್ರೋತ್ಸಾಹಿಸುವುದು ಉಚಿತವೆಂದು ಎಣಿಸಿದ್ದೇನೆ. ಯಾವುದನ್ನು? ಯಾವ ವಿಷಯ? ಇದೇ ವಿಷಯ. ನಾನು ಈ ಗುಡಾರವನ್ನು ತ್ಯಜಿಸುವ ಕಾಲವು ಸಮೀಪಿಸಿತೆಂದು ಬಲ್ಲೆ. ಪೇತ್ರ ಹೇಳ್ತಾರೆ, ನಾನು ಈ ದೇಹ ಬಿಟ್ಟು ಹೋಗೋ ಟೈಮ್ ಬಂತು, ದೇವರು ಹೇಳಿಬಿಟ್ಟಿದ್ದಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರೇ ನನಗಿದನ್ನು ಸ್ಪಷ್ಟೀಕರಿಸಿದ್ದಾರೆ. ನನ್ನ ಮರಣ ನಂತರವೂ ಈ ವಿಷಯಗಳನ್ನು ನೀವು ಯಾವಾಗಲೂ ಜ್ಞಾಪಕಕ್ಕೆ ತಂದುಕೊಳ್ಳಲು ಸಾಧ್ಯವಾಗುವಂತೆ ಈಗಲೇ ನನ್ನಿಂದಾದಷ್ಟು ಪ್ರಯತ್ನಿಸ್ತಾ ಇದ್ದೇನೆ. ನೋಡಿ, ಎಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ವಿಷಯ. ಹಾಗಾದರೆ ಎಷ್ಟೊಂದು ಮಹತ್ವವುಳ್ಳ ವಿಷಯ ಆಗಿರ್ಬೋದು ಇದು. ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ವಿಷಯ, ಅಥವಾ ನಮ್ಮ ಕರೆ ಮತ್ತು ಆಯ್ಕೆಗೆ ಸಂಬಂಧಪಟ್ಟ ವಿಷಯ ಅಲ್ವಾ? ಸಾಧಾರಣ ವಿಷಯ ಅಲ್ವೇ ಅಲ್ಲ. ಕ್ರೈಸ್ತ ವಿಶ್ವಾಸಿ ಎಂಬ ಒಂದು ಬಿರುದು ನಿಮಗಿದ್ದರೆ ಅದೊಂದು ಗಿಫ್ಟ್, ಅದೊಂದು ದೇವರ ಕರೆ, ಅದೊಂದು ವರ. ಆ ವರದಲ್ಲಿ ನಾವು ನಿಲ್ಲಬೇಕಾದ್ರೆ ನಮಗೆ ಸತ್ಯದ ಅರಿವು ಬೇಕು. ಸತ್ಯದ ಅರಿವಿಲ್ಲದೆ ಆಗಲ್ಲ. ಸತ್ಯ ವಚನಗಳು ಬೇಕು. ಅದಕ್ಕೆ ಪೇತ್ರ ಹೇಳ್ತಾ ಇರೋದು, ನಾನು ಈ ದೇಹದಲ್ಲಿ ಇರುವ ತನಕ ನಾನು ಈ ವಿಷಯವಾಗಿ ನಿಮಗೆ ಮತ್ತೆ ಮತ್ತೆ ಜ್ಞಾಪಕ ಪಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಮಾತ್ರ ಅಲ್ಲ, ನಾನು ಹೋದ ಮೇಲೂ ನಿಮಗೆ ಉಪಯೋಗ ಆಗಬೇಕಿದು. ಅದಕ್ಕೆ ಇಲ್ಲಿ ಬರಿತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಬರೆದಿಟ್ಟಿದ್ದಾರೆ. ನನ್ನ ಮರಣಾನಂತರವೂ ಈ ವಿಷಯಗಳನ್ನು ನೀವು ಯಾವಾಗಲೂ ಜ್ಞಾಪಕಕ್ಕೆ ತಂದುಕೊಳ್ಳಲು ಸಾಧ್ಯವಾಗುವಂತೆ ಈಗಲೇ ನನ್ನಿಂದ ಆದಷ್ಟು ಪ್ರಯತ್ನಿಸುತ್ತಿದ್ದೇನೆ. ಅದಾದಮೇಲೆ ಅವರು ಸುಮಾರು ಆತ್ಮಿಕ ವಿಷಯಗಳನ್ನ ಹೇಳ್ತಾರೆ, ಅದನ್ನು ಯಾವುದು ನಾನೀಗ ಟಚ್ ಮಾಡೋದಿಲ್ಲ. 20ನೇ ವಾಕ್ಯ, ಆದರೆ ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕು. ಆದರೆ ಇದನ್ನು ನೀವು
ಕ್ರೈಸ್ತ ವಿಶ್ವಾಸಿಗಳೇ, ಇದನ್ನು ನೀವು ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕಾದ ಒಂದು ವಿಷಯ ಏನು ಅಂತ ಹೇಳ್ತಾ ಇದ್ದಾರೆ. ಏನದು? ಪವಿತ್ರ ಗ್ರಂಥದಲ್ಲಿರುವ ಯಾವ ಪ್ರವಾದನೆಯು ವೈಯಕ್ತಿಕ ವ್ಯಾಕರಣದ ವಿಷಯವಲ್ಲ. ಪವಿತ್ರ ಗ್ರಂಥದಲ್ಲಿ ಇರುವ ಯಾವ ಪ್ರವಾದನೆ ಅಂದರೆ ಪ್ರಾಫೆಸಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ದೇವರು ವ್ಯಕ್ತಿಗಳನ್ನು ಉಪಯೋಗಿಸಿ ಮುಂದೆ ನಡೆಯಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ಸಭೆಗೆ, ವಿಶ್ವಾಸಿಗಳಿಗೆ ತಿಳಿಸಿದ್ದು ಅದು ಪ್ರವಾದನೆ. ಆಯಿತಾ? ಪ್ರವಾದನೆ ಅಂದರೆ ಅದು. ಪ್ರವಾದನೆ ಅಂದರೆ ಇವತ್ತು ನೀವು ಯೂಟ್ಯೂಬಲ್ಲಿ ನೀವು ಪ್ರವಾದಿಗಳನ್ನ ನೋಡ್ಬೋದು. ಅಲ್ಲಿ ಧ್ಯಾನಗಳಲ್ಲಿ ಪ್ರವಾದಿಗಳನ್ನ ನೋಡ್ತೀರಿ. ಏನು ಪ್ರವಾದನೆ ಮಾಡ್ತಾರೆ? ನಿಮ್ಮ ಹೆಸರೇನು, ನಿಮ್ಮ ತಾತನ ಹೆಸರು ಗೊತ್ತಿರೋದಿಲ್ಲ, ಅವ್ರು ಹೇಳ್ಬಿಡ್ತಾರೆ. ಅಥವಾ ಏನೋ ಒಂದು ನಿಮ್ಮ ಬಗ್ಗೆನೋ, ನಿಮಗೆ ನಾಳೆ ಏನೋ ಒಂದು ಕೆಲಸ ಸಿಗೋ ಬಗ್ಗೆನೋ, ಅಥವಾ ಕೆಲವು ಟೈಮ್ ಹೇಳ್ತಾರೆ ಈ ರೀತಿ, ನೀವೊಂದು ಅಪ್ಲಿಕೇಶನ್ ಹಾಕಿ ಬಂದಿದ್ದೀರಲ್ಲ ಸೈಟ್ಗೆ, ಅದು ಸ್ಯಾಂಕ್ಷನ್ ಆಗ್ತಾಯಿದೆ. ಅದು ಸ್ಯಾಂಕ್ಷನ್ ಆಗ್ಬೋದು, ಅದೊಂದು ಸ್ಪಿರಿಟಿಂದ ಆಗುತ್ತದು. ಅದು ಹೋಲಿ ಸ್ಪಿರಿಟೇ ಮಾಡ್ತಾರಂತ ಅಲ್ಲ ನಾನು ಹೇಳ್ತಾ ಇರೋದು. ಅದೊಂದು ಸ್ಪಿರಿಟ್ ಇದೆ, ಈ ಲೋಕದ ಆತ್ಮ ಇದೆ, ವಂಚಿಸುವ ಆತ್ಮ ಪವಾಡ ಮಾಡ್ತದೆ. ಯಾವ ರೀತಿ ಪವಾಡ ಮಾಡುತ್ತೆ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರಿಯಾಗಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ, ದೇವ್ರ ಇಚ್ಛೆ ಪ್ರಕಾರ ಅಲ್ಲ, ನಿಮ್ಮ ಇಚ್ಛೆ ಪ್ರಕಾರ. ಆವಾಗ ನಿಮಗೆ ಖುಷಿ ಆಗುತ್ತೋ ಇಲ್ವೋ? ಫಾರ್ ಎಕ್ಸಾಂಪಲ್, ನೀವೆಲ್ಲೋ ಒಂದು ಕಡೆ ವೀಸಾ ಅಪ್ಲೈ ಮಾಡಿ ಬಂದಿರ್ತೀರಿ. ನಿಮಗೆ ಬೇಕೇ ಬೇಕೀಗ, ಯಾಕಂದರೆ ಅಲ್ಲಿ ಹೋಗಿ ದುಡ್ಡು ಮಾಡ್ಕೊಂಡು ಬರಬೇಕು, ಇಲ್ಲಿ ಮನೆ ಕಟ್ಟಬೇಕು, ಆಮೇಲೆ ದೊಡ್ಡ ಮನೆ ಕಟ್ಟಬೇಕು. ಪ್ರವಾದಿಯಾಗಿ ಯಾರೊಬ್ಬರು ಬರ್ತಾರೆ, ಅವರಿಗೆ ಅದು ದರ್ಶನ ಕಾಣಿಸ್ತದೆ. ಇಲ್ಲಿ ಯಾರೋ ಒಬ್ಬರು ಇಂಥ ಡೇಟಿಗೆ ಇಂಥ ಹೆಸರಿನವರು ವೀಸಾ ಅಪ್ಲೈ ಮಾಡಿ ಬಂದಿದ್ದಾರೆ, ಅವರ ವೀಸಾ ಅಪ್ರೂವ್ ಆಗಿದೆ. ಖುಷಿ ಆಗುತ್ತೋ ಇಲ್ವೋ? ನಿಮ್ದು ಅಪ್ರೂವ್ ಆಗುತ್ತೆ, ಆಯಿತಾ? ನೀವು ಖುಷಿ ಆಗುತ್ತೆ, ಸಾಕ್ಷಿನೂ ಹೇಳ್ತೀರಿ. ಅಪ್ರೂವ್ ಮಾಡಿ ದೇವರು ಅಂತ ಹೇಳಿ ದೇವ್ರ ತಲೆ ಮೇಲೆ ಒಂದು ಕಲ್ಲೇ ಹಾಕ್ಬಿಡ್ತೀರಿ. ದೇವರು ಇದೆಲ್ಲ ಅಪ್ರೂವ್ ಮಾಡಲ್ಲ, ಅದು ನಮ್ಮ ಭ್ರಮೆ. ಹಾಗಾದರೆ ಯಾರಿಗೂ ದೇವರು ವೀಸಾ ಅಪ್ರೂವ್ ಮಾಡಲ್ವಾ? ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಅವ್ರ ಕೆಲಸಕ್ಕೆ ಮಾಡ್ತಾರೆ, ಅವ್ರ ರಾಜ್ಯದ ಕೆಲಸಕ್ಕೆ ಅವ್ರು ಮಾಡ್ತಾರೆ. ಈಗ ನಿಮ್ಮನ್ನು ವೀಸಾ ಕೊಟ್ಟು ಕರ್ಕೊಂಡು ಹೋಗ್ಬೇಕಲ್ಲ, ಬೇರೆ ದೇಶಕ್ಕೆ ಶುಭ ಸಂದೇಶ ಸಾರಬೇಕಂದ್ರೆ ಮಾಡ್ತಾರೆ, ಮಾಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಅದಲ್ಲ ನಡೀತಾ ಇರೋದು. ಅರ್ಥ ಆಗ್ತಿದೆಯಾ ನಿಮಗೆ? ಹಾಂ, ಅದಲ್ಲ ಪ್ರವಾದನೆ. ಪ್ರವಾದನೆ ಏನು ಅನ್ನೋದು ಇಲ್ಲಿ ಆಲ್ರೆಡಿ ಬರೆದಿಟ್ಟಿದ್ದಾರೆ. ಆದ್ದರಿಂದ ಎಚ್ಚರಿಕೆಯಾಗಿ ಹೇಳಿದ್ದಾರೆ, ಇದನ್ನು ನೀನು ಮುಖ್ಯವಾಗಿ ಜ್ಞಾಪಕದಲ್ಲಿಡು. ಫಸ್ಟ್ ಆಫ್ ಆಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್, ದಟ್ ನೋ ಪ್ರಾಫೆಸಿ ಆಫ್ ಸ್ಕ್ರಿಪ್ಚರ್ ಇಸ್ ಅ ಮ್ಯಾಟರ್ ಆಫ್ ಒನ್ಸ್ ಓನ್ ಇಂಟರ್ಪ್ರಿಟೇಷನ್. ಪವಿತ್ರ ಗ್ರಂಥದಲ್ಲಿರ್ತಕ್ಕಂಥ ಯಾವ ಪ್ರವಾದನೆಯು ವೈಯಕ್ತಿಕ ವ್ಯಾಖ್ಯಾನದ ವಿಷಯ ಅಲ್ಲ. ಇಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಾಫೆಸಿ, ಒಂದು ಪ್ರವಾದನೆ, ದೇವರ ಸಂದೇಶವನ್ನು ತೆಗೆದುಕೊಂಡು ನನ್ನ ಮನಸ್ಸಿಗೆ ಇಷ್ಟ ಬಂದ ಹಾಗೆ ಬೋಧನೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಬರೆದಿದೆಯೋ ಅಂದರೆ ಯಾವ ಉದ್ದೇಶಕ್ಕಾಗಿ ಇದನ್ನು ಇಲ್ಲಿ ಬರೆಯಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ನಿಮಗೆ ಇವತ್ತು ನಾನು ಹೇಳಬೇಕು. ಇದನ್ನು ಪವಿತ್ರಾತ್ಮರು ಯಾವ ಉದ್ದೇಶದಲ್ಲಿ ಇಲ್ಲಿ ಬರೆಸಿಟ್ಟಿದ್ದಾರೆ ಅದೇ ಉದ್ದೇಶದಲ್ಲಿ ನಾನು ಇವತ್ತು ನಿಮಗೆ ಹೇಳಲಿಲ್ಲ ಅಂದರೆ ನಾನು ಕಳ್ಳ ಪ್ರವಾದಿ ಆಗ್ತೀನಿ. ಏನಾಗ್ತೀನಿ? ಕಳ್ಳ ಪ್ರವಾದಿ ಅಂದರೆ ಯಾರು ಅಂದರೆ ಈ ಪವಿತ್ರ ಗ್ರಂಥದ ಇದೇ ವಾಕ್ಯಗಳನ್ನ ಉಪಯೋಗಿಸ್ತಾರೆ, ಆದರೆ ನಿನ್ನ ಶರೀರಕ್ಕೆ ಅನುಕೂಲಕರವಾಗುವ ಹಾಗೆ ಅದನ್ನು ಇಂಟರ್ಪ್ರೆಟ್ ಮಾಡ್ತಾರೆ, ಅಂದರೆ ವ್ಯಾಖ್ಯಾನಿಸ್ತಾರೆ. ಕಳ್ಳ ಪ್ರವಾದನೆ ಅಂದರೆ ಅದೇನೆ. ನಮ್ಗೆ ಅರ್ಥ ಆಗೋದಿಲ್ಲ, ಯಾಕೆ ಅಂದರೆ ನಮ್ಗೆ ಅನುಕೂಲ ಆಗಿರುತ್ತಲ್ವಾ. ನಮಗೆ ವಿರುದ್ಧವಾದದ್ದಲ್ಲ ಅದು, ನಮಗೆ ಅನುಕೂಲಕರವಾದದ್ದು. ಈಗ ಫಾರ್ ಎಕ್ಸಾಂಪಲ್, ಒಂದು ಕಳ್ಳ ಪ್ರವಾದನೆ ಇದೇ ಪವಿತ್ರ ಗ್ರಂಥವನ್ನು ಉಪಯೋಗಿಸಿ ಹೇಗೆ ಮಾಡ್ಬೋದು ಅಂತ ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಒಂದು ಉದಾಹರಣೆಗೆ ನಾನು ತೆಗಿತಾ ಇರೋದು. ಇದೀಗ ಸರಿಯಾದ ವ್ಯಾಖ್ಯಾನ ಅಲ್ಲ ನನಗೆ ಹೇಳೋದು, ತಪ್ಪು ವ್ಯಾಖ್ಯಾನ. ಆದರೆ ನಿಮ್ಗೆ ಅನುಕೂಲ ಆಗುತ್ತೆ, ಚೆನ್ನಾಗಾಗುತ್ತೆ, ಇಷ್ಟ ಆಗುತ್ತೆ. ಏನಂತ ಇದೆ ಅಲ್ಲಿ? ಸರ್ವೇಶ್ವರನ ಶಕ್ತಿಯಿಂದ ಅದಲ್ಲ, 4:13 19 ಸಾರಿ. ನನ್ನ ದೇವರು ಓದಿ. ನನ್ನ ದೇವರು, ಫಿಲಿಪಿಯನ್ಸ್ ಚಾಪ್ಟರ್ 4 verse 19. ನನ್ನ ದೇವರು
ತಮ್ಮ ಮಹಾದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ನಿಮ್ಮ ತಂದೆಯಾದ ದೇವರಿಗೆ ನಿರಂತರವೂ ಮಹಿಮೆ ಸಲ್ಲಲಿ. ಓಕೆ, ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಕ್ರಿಸ್ತ ಯೇಸುವಿನ ಮುಖಾಂತರ ಪೂರೈಸುವರು. ನೀವೇನು ಮಾಡಬೇಕು? ಅದಕ್ಕೆ ನೀವು ಕಾಣಿಕೆ ಕೊಟ್ಟರೆ, ಅರ್ಥ ಆಗ್ತಿದೆಯಾ? ನೀವು ದಶಾಂಶ ಕೊಟ್ಟರೆ, ನೀವು ನನಗೆ ಬೋಧನೆ ಮಾಡ್ತಾಯಿದ್ದೀನಿ ಈಗ, ನನಗೆ ನೀವು ಕಾಣಿಕೆ ಕೊಟ್ಟರೆ, ದಶಾಂಶ ಕೊಟ್ಟರೆ, ಇದನ್ನು ಮತ್ತೆ ಯಾರು ಕಟ್ಟು ಪ್ಲೇಸ್ ಮಾಡಿ ಇದನ್ನು ಸಪ್ರೇಟ್ ಏನು ಮಾಡಬೇಡಿ, ಮಾಡಿದರೆ ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ಓಕೆ, ಕೊಟ್ಟರೆ ದೇವರು ನಿಮ್ಮನ್ನೇನು ಮಾಡ್ತಾರೆ? ತಮ್ಮ ಮಹದ ಐಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾರೆ. ಆಗ ನೀವೇನು ಮಾಡ್ತೀರಿ? ಚೈನೆಲ್ಲ ಮಾರಿ, ಸಾಲ ಆದರೂ ಮಾಡಿ ನನಗೆ ಕಾಣಿಕೆ ಕೊಡ್ತೀರಿ, ಹಣ ಕೊಡ್ತೀರಿ, ದಶಾಂಶ ಕೊಡ್ತೀರಿ, ಏನೋ ಕೊಡ್ತೀರಿ. ಯಾಕೆಂದರೆ ದೇವರು ನಿಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾರಲ್ಲ. ನೀವು 100 ರೂಪಾಯಿ ನನಗೆ ಕೊಟ್ಟರೆ ನಿಮಗೆ 10 ಲಕ್ಷದ ಅಗತ್ಯ ಇದೆ. ಈಗ ಕೊಡೋದು 100 ರೂಪಾಯಿ, ಅದರಿಂದ ಸಾಲ ಮಾಡ್ಕೊಂಡು ಬಂದಾದರೂ 100 ರೂಪಾಯಿ ಕೊಡ್ತೀರಿ, ನಿಮ್ದು 10 ಲಕ್ಷದ ಕೆಲಸ ಫಿನಿಶ್ ಆಗುತ್ತಲ್ಲ. ಸೊ ಈ ಮೆಂಟಾಲಿಟಿಲಿ ಏನು ಮಾಡ್ತೀರಿ? ನೀವು ಬೇಗ ಹೋಗ್ಬಿಟ್ಟು ಕಾಣಿಕೆ ಕೊಡ್ತೀರಿ. ಇವತ್ತು ಅದೇ ರೀತಿ ಹೆಚ್ಚು ಕಲೆಕ್ಷನ್ ನಡೀತಾ ಇರೋದು. ನನ್ನ ದೇವರು ತಮ್ಮ ಮಹದೈಶ್ವರ್ಯದಿಂದ ನಿಮ್ಮ ಅಗತ್ಯಗಳನ್ನೆಲ್ಲ ಪೂರೈಸ್ತಾರೆ. ಸಹೋದರ ಸಹೋದರಿ, ಇದು ಪ್ರವಾದನೆ. ದೇವರು ನಿಮಗೆ ಹೇಳ್ತಾ ಇದ್ದಾರೆ. ಖುಷಿ ಆಗುತ್ತೆ, ನಿಮಗೆ ಚಪ್ಪಾಳೆ ತಟ್ತೀರಿ. ನಮಗೆ ಹೇಳಿದ್ದು ಗ್ಯಾರಂಟಿ, ನಂಗೆ ಖುಷಿ ಆಯ್ತು ಮನಸ್ಸಿಗೆ, 500 ರೂಪಾಯಿ ಪಾಕೆಟ್ ಮನಿನೂ ಕೊಡ್ತೀರಿ. ಈ ರೀತಿ ದೇವರ ವಾಕ್ಯಗಳನ್ನು ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ವ್ಯಾಖ್ಯಾನಿಸುವ ಕಳ್ಳ ಪ್ರವಾದಿಗಳು, ಕಳ್ಳ ಬೋಧಕರುಗಳು ಅನೇಕರು ಅಂದಿನಿಂದನೇ ಇದ್ದಾರೆ. ಇವತ್ತು ಮಾತ್ರ ಅಲ್ಲ, ಮುಂದಕ್ಕೂ ಇರ್ತಾರೆ. ನಮಗೆ ಅವರಂದರೆ ತುಂಬ ಇಷ್ಟ. ನಮಗೆ ಅಂಥವರೇ ಇಷ್ಟ ಆಗೋದು. ಅದು ನಿಮಗೆ ಬಿಟ್ಟಿದ್ದು, ಯಾರನ್ನ ಇಷ್ಟಪಡಬೇಕು, ಯಾವುದನ್ನು ರಿಜೆಕ್ಟ್ ಮಾಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು ಅನ್ನೋ ನಿಮ್ಮ ಸ್ವಾತಂತ್ರ್ಯ. ಯಾಕೆಂದರೆ ದೇವರು ಪ್ರತಿಯೊಬ್ಬ ಮನುಷ್ಯನಿಗೂ ಫ್ರೀಡಮ್ ಆಫ್ ಚಾಯ್ಸ್ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆದರೆ ಸತ್ಯ ಮಾತ್ರ ಹೇಳಲೇಬೇಕಾಗುತ್ತೆ. ಸುಳ್ಳನ್ನು ತೋರಿಸ್ಕೊಡ್ಬೇಕಿದ್ದು, ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ. ಅದರಿಂದ ಅದ್ರ ಆಯ್ಕೆ ಮಾಡ್ಕೊಂಡು ಬದುಕೋದು ನಿಮಗೆ ಬಿಟ್ಟಿದ್ದು. ಇಲ್ಲಿ ಯಾವ ಉದ್ದೇಶಕ್ಕಾಗಿ ಇದನ್ನು ಬರೆದಿದ್ದಾರೆ, ಯಾವ ಸಂದರ್ಭದಲ್ಲಿ ಬರೆದಿದ್ದಾರೆ, ಯಾರಿಗೆ ಬರೆದಿದ್ದಾರೆ, ಸೊ ಇದನ್ನು ನಾವು ನೋಡಬೇಕು. ಆ ಫಿಲಿಪಿಯ ಜನರು ಅಥವಾ ಪೌಲರಿಗೆ ಶುಭ ಸಂದೇಶ ಸಾರಲಿಕ್ಕೆ ಅವರು ಕಷ್ಟದಲ್ಲಿದ್ದರೂ ಕೂಡ, ಸಂಕಟದಲ್ಲಿದ್ದರೂ ಕೂಡ ತ್ಯಾಗ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಎನ್ಕರೇಜ್ಮೆಂಟ್ ಆಗಿ ಈ ವಾಕ್ಯ ಒಂದು ಪ್ರವಾದನೆಯಾಗಿ ಅವ್ರಿಗೆ ಹೇಳಿರೋದು. ಅದಲ್ಲದೆ ತಿಂದು ಕುಡಿದು ಮಜಾ ಮಾಡಿ ಊರೆಲ್ಲ ಸುತ್ತಿ ಇಷ್ಟ ಬಂದಂಗೆ ಬದುಕಿ ಡೊನೇಷನ್ ಕೊಡೋರಿಗೆ ಬರೆದಿದ್ದಲ್ಲ ಇದು. ನಾವು ಇಷ್ಟ ಬಂದಂಗೆ ಕಳ್ಳ ಬಿಸ್ನೆಸ್ ಮಾಡಿ ಮೋಸ ಮಾಡಿ ಅವ್ರ ತಲೆ ಹೊಡೆದು ಇವ್ರ ತಲೆ ಹೊಡೆದು ಒಂದು 10,000 ರೂಪಾಯಿನೋ 5,000 ರೂಪಾಯಿನೋ ಚರ್ಚಿಗೋ ಪ್ರೇಯರ್ ಗ್ರೂಪಿಗೋ ಬ್ರದರ್ಸ್ಗಳಿಗೋ ಕಾಣಿಕೆ ಕೊಟ್ಟು ಅಂಥವರಿಗೆ ಬರೆದಿದ್ದ ವಾಕ್ಯ ಅಲ್ಲ ಇದು. ಇದು ನಿಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಿಮ್ಮ ಜೀವನವನ್ನು ತ್ಯಾಗ ಮಾಡಿ ಕಷ್ಟಾರ್ಜಿತ ಸಂಪಾದನೆಯಲ್ಲಿ ಶುಭ ಸಂದೇಶಕ್ಕಾಗಿ ನಮ್ದು ಇರಲಿ ತಗೊಳ್ಳಿ. ಪೌಲರೇ, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಶುಭ ಸಂದೇಶ ಎಲ್ಲ ಕಡೆ ತಲುಪಿಸ್ಬೇಕು, ನೀವು ಹಡಗಲೆಲ್ಲ ಹೋಗ್ತೀರಿ, ಹಡಗಿಗೆ ಫೈನ್ ಚಾರ್ಜ್ ಕಟ್ಟಬೇಕು, ನಿಮಗೆ ಟ್ಯಾಕ್ಸ್ ಕಟ್ಟೋದಿರುತ್ತೆ, ಮತ್ತು ಅನೇಕ ಕಡೆಗಳಲ್ಲಿ ಹೋದಾಗ ಅಲ್ಲಿ ಸಹಾಯ ಆಗಬೇಕು, ತಗೊಳ್ಳಿ, ನಾವು ಭಾಗಿಯಾಗ್ತೀವಿ, ನಮಗೆ ಬರಲಿಕ್ಕೆ ಆಗ್ತಾಯಿಲ್ಲ, ನೀವು ಹೋಗ್ತಾ ಇದ್ದೀರಿ, ಹೋಗಿ ಅಂತ ಹೇಳ್ಬಿಟ್ಟು ಅವರಿಗೂ ಅವರ ಜೊತೆಯಲ್ಲಿರ್ತಕ್ಕಂಥ ಸೇವಕರಿಗೂ ಬೇಕಾದಂಥ ಅನುಕೂಲತೆಗಳನ್ನ ಇವ್ರು ಮಾಡಿಕೊಟ್ರು. ಅದಕ್ಕಿಂತ ಮೊದಲು ಇವರು ತಮ್ಮನ್ನೇ ದೇವರಿಗೆ ಒಪ್ಪಿಸ್ಕೊಟ್ಟವರಾಗಿದ್ದರು. ಆ ಶುಭ ಸಂದೇಶದಲ್ಲಿ ಆಸಕ್ತಿ ಇದ್ದವ್ರು ಮಾಡಿರೋದು. ಇದು ಯಾವುದೋ ಬಿಸ್ನೆಸ್ ಮ್ಯಾನ್ಗಳು ಕೊಟ್ಟಿರೋದು ದುಡ್ಡು ಅಲ್ಲ, ಹೇಳ್ತಾ ಇರೋದು. ಲೂಟಿ ಮಾಡಿದ ದುಡ್ಡು ಅಲ್ಲ. ಆದರೆ ಇವತ್ತು ಈ ವಾಕ್ಯ ಹೆಂಗೆ ಉಪಯೋಗ ಆಗ್ತಾಯಿದೆ? ನೀವು ಕೊಟ್ಟರೆ ಸಾಕು, ದೇವ್ರು ನಿಮಗೆ ಕೊಡ್ತಾರೆ. ತುಂಬಿ ತುಳುಕಿ ಅದುಮಿ ಕುಲುಕಿ ಪಾಕೆಟಿಗೆ ಹಾಕಿ ಕೊಡ್ತಾರೆ. ನೀವು ಕೊಡಿ, ಕೊಟ್ಟಷ್ಟು ಕೊಡ್ತಾರೆ. ಅದೇ ಪೇತ್ರ ಹೇಳ್ತಾ ಇರೋದು. ಆದರೆ ಇದನ್ನು ನೀವು ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕು. ಪವಿತ್ರ ಗ್ರಂಥದಲ್ಲಿರುವ ಯಾವ ಪ್ರವಾದನೆಯು ವೈಯಕ್ತಿಕ ವ್ಯಾಖ್ಯಾನದ ವಿಷಯ ಅಲ್ಲ, ಏಕೆಂದರೆ ಅದರ ಯಾವ ಪ್ರವಾದನೆಯು ಎಂದು ಮಾನವ ಸಂಕಲ್ಪದಿಂದ ಬಂದದ್ದಲ್ಲ. ನೋಡಿ, ಬಿಕಾಸ್ ನೋ ಪ್ರಾಫೆಸಿ ಎವರ್ ಕೇಮ್ ಬೈ ಹ್ಯೂಮನ್ ವಿಲ್, ಬಟ್ ಮೆನ್ ಆ್ಯಂಡ್ ವಿಮೆನ್ ಮೂವ್ಡ್ ಬೈ ದ ಹೋಲಿ ಸ್ಪಿರಿಟ್ ಸ್ಪೋಕ್ ಫ್ರಮ್ ಗಾಡ್. ಈ ಪ್ರವಾದನೆಗಳು ಸುಮ್ಮನೆ ಮನುಷ್ಯ ಬುದ್ಧಿಯಿಂದ ಯಾವುದೋ ಯೂನಿವರ್ಸಿಟಿಲೋ ಎಲ್ಲೋ ಸ್ಟಡಿ ಮಾಡಿ ಆ ಬುದ್ಧಿಯಿಂದ
ಬರೆದಿರೋದಲ್ಲ ಇದು. ಸಾಧಾರಣ ಮನುಷ್ಯರು, ನಿಮ್ಮಂತೆ ಇರುವ ನನ್ನಂತೆ ಇರುವ ಸಾಧಾರಣ ಮನುಷ್ಯರು ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ತಮ್ಮ ಆತ್ಮರಿಂದ ಅವರನ್ನು ತುಂಬಿಸಿ ದೇವರಾತ್ಮ ಪ್ರೇರಿತರಾಗಿ ಅವರು ಮಾತನಾಡಿದ ಮಾತುಗಳೇ ಈ ಪ್ರವಾದನೆಗಳು. ನಿಮ್ಮ ಮುಖಾಂತರನೂ ದೇವರು ಮಾತಾಡ್ತಾರೆ. ನೀವು ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡುವಾಗ ನಿಮ್ಮ ಮುಖಾಂತರ ಕೂಡ ಇಂದು ಜನರಿಗೆ ಬೇಕಾದ ಪ್ರವಾದನೆಯ ಸಂದೇಶವನ್ನು ದೇವರು ಮಾತಾಡ್ತಾರೆ. ಅದು ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂದರೆ, ಅದು ಪ್ರವಾದನೆ ಆಗಿದ್ದರೆ, ಅದು ನಿಜವಾಗ್ಲೂ ದೇವರಿಂದ ಬಂದಿದ್ದಾದರೆ ಆ ಕೇಳಿಸಿಕೊಳ್ಳುವವರನ್ನ ದೇವರಿಗೆ ಕನೆಕ್ಟ್ ಮಾಡೋದಂತೆ ಇರುತ್ತೆ, ಹೇಳೋವನಿಗೆ ಕನೆಕ್ಟ್ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಬೋಧನೆಯನ್ನು ಆಲಿಸಿದವರು ನೀವು ಬೋಧಕನ ಫಾಲೋವರ್ಸ್ ಆಗೋದಿಲ್ಲ. ಯಾರ ಬಗ್ಗೆ ಬೋಧಿಸ್ತಾ ಇದ್ದಾರೋ ಅವ್ರು ಫಾಲೋವರ್ಸ್ ಆಗ್ತೀರಾ. ಯಾವ ವಿಷಯದಲ್ಲಿ ಬೋಧನೆ ಮಾಡ್ತಾ ಇದ್ದೀರೋ ಆ ವಿಷಯದಲ್ಲಿ ನೀವು ಆಸಕ್ತರಾಗ್ತೀರಿ. ಅದಲ್ಲದೆ ಬೋಧನೆ ಮಾಡೋನ್ನ ಫಾಲೋ ಮಾಡೋದಲ್ಲ. ಬೋಧನೆ ಮಾಡೋನ್ನ ಫಾಲೋ ಮಾಡೋದಂದ್ರೆ ಯಾವ ಥರ, ಆ ಬೋಧನೆನ ಫಾಲೋ ಮಾಡ್ತೀರಿ, ಅವ್ರ ಜೀವನ ಫಾಲೋ ಮಾಡೋದಿಲ್ಲ, ಅವ್ರ ಫ್ಯಾನ್ಗಳಂತ ಆ ಥರ ಆಗೋದಿಲ್ಲ. ಆದರೆ ಇವತ್ತೇನಾಗಿದೆ ಅಲ್ವಾ? ಸೊ ಇಲ್ಲಿ ಪವಿತ್ರಾತ್ಮ ಪ್ರೇರಿತರಾಗಿ ಅವರು ಬರೆದಿರ್ತಕ್ಕಂಥ ವಾಕ್ಯಗಳಿದು. ಯಾರು? ಆ ಪ್ರವಾದಿಗಳು. ಯಾತಕ್ಕಾಗಿ ಇದನ್ನು ಬರೆದಿಟ್ಟಿದ್ದಾರೆ ಅಂದರೆ, ನಾವು ವಿಶ್ವಾಸ ಭ್ರಷ್ಟರಾಗದ ಹಾಗೆ. ನೆನ್ಪಿಟ್ಕೊಳ್ಳಿ, ನಮಗಿರುವಂತಹ ಕರೆಯಲ್ಲಿ ನಾವು ನಿಂತುಕೊಳ್ಳಿಕ್ಕೆ. ನೀವು ಯಾವುದಾದ್ರೂ ರಿಟ್ರೀಟ್ಗೆ ಹೋಗಿ, ಧ್ಯಾನಕ್ಕೆ ಹೋಗಿ, ಬೋಧನೆ ಆಲಿಸಿ, ನಿಮಗಿರುವ ಕರೆ ನಿಮಗೆ ಗೊತ್ತಾಗ್ತಾ ಇದೆಯಾ? ದೇವರು ನಿಮಗೆ ಕೊಟ್ಟಂಥ ಆಧ್ಯಾತ್ಮಿಕ ಆಶೀರ್ವಾದಗಳು ನಿಮಗೆ ಗೊತ್ತಾಗ್ತಾ ಇದೆಯಾ? ಅನುಭವಿಸ್ಲಿಕ್ಕಾಗ್ತಾ ಇದೆಯಾ? ಕ್ರಿಸ್ತನಲ್ಲಿ ಬಂದು ಆನಂದಿಸ್ಲಿಕ್ಕಾಗ್ತಾ ಇದೆಯಾ? ಮತ್ತು ವಿಶ್ವಾಸ ಭ್ರಷ್ಟರಾಗದೆ ಮುಂದಕ್ಕೆ ಹೋಗ್ಲಿಕ್ಕಾಗ್ತಾ ಇದೆಯಾ? ಇದಾಗದೇ ಇದ್ದರೆ ನೀವು ತಪ್ಪಾದ ಜಾಗದಲ್ಲಿದ್ದೀರಿ, ತಪ್ಪಾದ ಬೋಧನೆಯನ್ನು ಆಲಿಸ್ತಾ ಇದ್ದೀರಿ. ನೋಡಿ, ಮುಂದಿನ ವಾಕ್ಯ ಹೇಳುತ್ತೆ, ಕಳ್ಳ ಬೋಧಕರು ಇಸ್ರಾಯೇಲ್ ಜನರಲ್ಲೇ ಕಪಟ ಪ್ರವಾದಿಗಳು ಕಾಣಿಸಿಕೊಂಡರು. ಇಸ್ರಾಯೇಲ್ ಜನರು ಅಂದರೆ ಯಾರು? ದೇವರು ಆರಿಸಿಕೊಂಡ ಜನಾಂಗ. ನೆನ್ಪಿಟ್ಕೊಳ್ಳಿ. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ, ಮುಂದೆ ಹೇಳ್ತಾರೆ, ಅಂತೆಯೇ ನಿಮ್ಮಲ್ಲೂ ಸುಳ್ಳು ಬೋಧಕರು. ನಿಮ್ಮಲ್ಲೂ ಅಂದರೆ ಯಾರು? ಕ್ರೈಸ್ತ ಸಭೆ. ಅರ್ಥ ಆಗ್ತಿದೆಯಾ? ಇದು ಆದಿ ಸಭೆಗೆ ಪೇತ್ರವರು ಬರೆದಿರೋ ಪತ್ರಿಕೆ, ಆದಿ ಕ್ರೈಸ್ತ ಸಭೆಗೆ. ಅದರ ಅರ್ಥ, ಅಂದು ದೇವರು ಆರಿಸಿಕೊಂಡಂಥ ಸಭೆ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನಾಂಗ, ಅವರಲ್ಲೇ ಕಳ್ಳ ಪ್ರವಾದಿಗಳು ಕಾಣಿಸ್ಕೊಂಡ್ರು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆಗಳಲ್ಲಿಯೂ ಕೂಡ ಕಳ್ಳ ಪ್ರವಾದಿಗಳು, ಸುಳ್ಳು ಬೋಧಕರುಗಳು ಕಾಣಿಸಿಕೊಳ್ಳುವರು. ಹಾನಿಕಾರವಾದ ದುರ್ಬೋಧನೆಗಳನ್ನು ಗೋಪ್ಯವಾಗಿ ಪ್ರಸರಿಸುವರು. ಒತ್ತೆ ಇಟ್ಟು ತಮ್ಮನ್ನು ರಕ್ಷಿಸಿದ ಒಡೆಯನನ್ನೇ ಅರಿಯವೆಂದು ನಿರಾಕರಿಸುವರು. ಹೀಗೆ ತಮ್ಮ ವಿನಾಶವನ್ನು ತಾವೇ ಬೇಗನೆ ಬರಮಾಡಿಕೊಳ್ಳುವರು. ನೋಡಿ, ಇಷ್ಟಾದರೂ ಅವರ ಅನೈತಿಕ ಮಾರ್ಗವನ್ನೇ ಅನೇಕರು ಅನುಸರಿಸುವರು. ಅವರ ದೆಸೆಯಿಂದ ಇತರರು ಅವ್ರು ಹೇಗಿರ್ತಾರೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ 3ನೇ ವಾಕ್ಯದಲ್ಲಿ ಸ್ವಲ್ಪ ಹೇಳ್ತಾ ಇದ್ದಾರೆ. ಅವರು ದ್ರವ್ಯಾಶೆ ಪೀಡಿತರಾಗಿ, ಏನು, ಆ್ಯಂಡ್ ಇನ್ ದರ್ ಗ್ರೀಡ್, ದೇ ಆರ್ ಗ್ರೀಡಿ ಪೀಪಲ್. ಗ್ರೀಡ್ ಅಂದ್ರೇನು? ದುರಿಚ್ಛೆ, ದುರಾಸೆ. ದುರಾಸೆ ಏನು? ದುರಾಸೆ ಅಧಿಕಾರಕ್ಕಾಗಿ ದುರಾಸೆ, ಹಣಕ್ಕಾಗಿ ದುರಾಸೆ, ಸುಖಕ್ಕಾಗಿ ದುರಾಸೆ. ಯಾರಿಗೆ? ಈ ಕಳ್ಳ ಬೋಧಕರಿಗೆ. ಅವ್ರಿಗೇನು ಬೇಕು? ಅವರಿಗೆ ಒಳ್ಳೆಯ ಸ್ಥಾನಮಾನ ಬೇಕು. ಲೋಕದ ಜನರು ಕೊಡುವ ಸ್ಥಾನ, ಮಾನ, ಮರ್ಯಾದೆ ಬೇಕು. ದೇವರು ಕೊಟ್ಟಿರುವ ಸ್ಥಾನಕ್ಕೆ ಏನು ಬೆಲೆ ಇಲ್ಲ. ದೇವರು ಕೊಟ್ಟಂಥ ಸ್ಥಾನ ಬೇಡ ಅವರಿಗೆ. ಈ ಲೋಕದ ಸ್ಥಾನಮಾನಗಳು ಬೇಕು. ಆ ದುರಾಸೆ ಅವರಿಗೆ. ಹಣದ ದುರಾಸೆ, ಹಣ ಬೇಕು. ಹೇಗಾದರೂ ಮಾಡಿ ಸಾಧಾರಣ ಜನರ ಹಣವನ್ನು ದೋಚೋದು, ಪವಾಡ ಮಾಡಿ ತೋರಿಸೋರಿದ್ದಾರೆ, ಕಳ್ಳ ಬೋಧನೆ, ಸುಳ್ಳು ಪ್ರವಾದನೆ ಮಾಡೋರಿದ್ದಾರೆ, ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಬೋಧನೆಯನ್ನು ಕೊಡೋರಿದ್ದಾರೆ. ಇದರಿಂದ ಏನಾಗ್ತೀರಿ? ನೀವು ಅವರ ಬಲೆಗೆ ಬೀಳ್ತೀರಿ. ನಿಮ್ಮ ಹತ್ರ ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಕೊಂಡು ಹೋಗ್ಬೋದು. ದ್ರವ್ಯಾಶೆ ಪೀಡಿತರು. ಆಮೇಲೆ ಹೇಳೋದೇನು? ಕಟ್ಟುಕತೆಗಳು. ಪವಿತ್ರ ಗ್ರಂಥದ ಯಾವುದೇ ಪ್ರವಾದನೆಯ ವ್ಯಾಖ್ಯಾನ ಇಲ್ಲ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಯಾವ ವಿಷಯನೂ ಇಲ್ಲ. ಮಾನಸಾಂತರಕ್ಕೆ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ. ಈಗ ನೀವು ಹಿಂಗೆ ಬಂದು ಕೂತ್ಕೊಂಡಿರ್ತೀರಿ, ನಿಮ್ಮನ್ನು ನೋಡುವಾಗ ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸ್ತಾರೆ ಅಂತ ಹೇಳಿಬಿಡ್ತೀವಿ. ಅವಾಗೇನಾಗುತ್ತೆ? ನಿಮಗೆ ಖುಷಿ ಆಗಿಬಿಡುತ್ತೆ.
ಆದರೆ ನಿಮ್ಮಲ್ಲಿ ಒಬ್ಬರು ದೇವರ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರೆ ಕೋಪ ಬಂದ್ಬಿಡುತ್ತೆ ಅಲ್ವಾ? ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ, ನೀವು ಕ್ರಿಸ್ತನಲ್ಲಿ ಬಾರದ ಕಾರಣ, ನೀವಿನ್ನೂ ಕೂಡ ಪಾಪ ಜೀವನವನ್ನು ಬಿಟ್ಟು ಮನ ತಿರುಗದ ಕಾರಣ ದೇವರ ಆಶೀರ್ವಾದಕ್ಕೆ ನೀವು ಹೊರಗಡೆಗಿದ್ದೀರಿ. ಪಾಪಕ್ಕೆ ವಿಮುಖರಾಗಿರಿ, ದೇವರ ಕಡೆಗೆ ತಿರುಗಿರಿ. ಸ್ವರ್ಗ ರಾಜ್ಯ ಸಮೀಪಿಸಿದೆ. ಆ ಸ್ವರ್ಗ ರಾಜ್ಯವನ್ನು ಒಳಗಡೆ ತೆಗೆದುಕೊಳ್ಳಿ. ಅದಕ್ಕೆ ಮೊದಲು ಶುಭ ಸಂದೇಶವನ್ನು ಆಲಿಸಿ ಯೇಸುವನ್ನು ನಂಬಿ, ಅವರಲ್ಲಿ ಮಾತ್ರವೇ ನನಗೆ ನಿತ್ಯ ರಕ್ಷಣೆ, ನನಗೆ ಪಾಪ ಪರಿಹಾರ, ಪಾಪ ಕ್ಷಮೆ, ವಿಮೋಚನೆ ಲಭಿಸಿದೆ ಎಂದು ಹೃದಯದಲ್ಲಿ ನಂಬಿ. ನಂಬಿಕೆ ಇಟ್ಟರೆ ಏನಾಗ್ತೀರಿ? ನಂಬಿಕೆ ಇಟ್ಟಾಗ ನೀವು ಸ್ವಾಮಿ ನಾನು ಪಾಪಿ ಎಂದು ಪಶ್ಚಾತ್ತಾಪ ಪಟ್ಟೇ ಪಡ್ತೀರಿ. ನಂಬಿಕೆ ಹಿಡಿದಿದ್ದವ್ರಿಗೆ ಪಶ್ಚಾತ್ತಾಪ ಬರಲ್ಲ. ಅವ್ರು ಸುಮ್ಮನೆ ಆಮೇಲೆ ಕೇಳ್ಕೊಂಡು ಹೋಗ್ತಾರೆ ಕತೆ ಕೇಳ್ದಂಗೆ. ಏನೋ ವಿಷಯ ಏನೋ ಹೇಳಿದರು, ಸ್ವಲ್ಪ ಅರ್ಥ ಆಯಿತು, ಏನೂ ಅರ್ಥ ಆಗಿಲ್ಲ. ಎರಡೂ ಥರದವ್ರು ಇದ್ದಾರೆ. ಆದರೆ ನಿಮ್ಮ ಹೃದಯವನ್ನು ಓಪನ್ ಮಾಡಿ ಕೊಟ್ಟರೆ ಖಂಡಿತವಾಗಲೂ ಇದು ಅರ್ಥ ಆಗುವಂಥದ್ದೇ. ಇಲ್ಲ ಅರ್ಥ ಆಗದೆ ಇರತಕ್ಕಂಥ ಏನೋ ದೊಡ್ಡ ವಿಷಯ ಏನಿಲ್ಲ, ತುಂಬ ಸರಳವಾದ ವಿಷಯ. ನಮಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅಂದರೆ, ಒಂದು ಕಾರಣ, ನಮ್ಮ ಮನಸ್ಸನ್ನು ಪಿಶಾಚಿ ಹಿಡ್ಕೊಬಿಟ್ಟಿದ್ದಾನೆ ಇವತ್ತು. ಪಿಶಾಚಿ ಮನಸ್ಸೊಳಗಡೆ ಸೇರಿಕೊಂಡಿರೋದ್ರಿಂದ ಅರ್ಥ ಆಗದ ಹಾಗೆ ಮಾಡ್ತಾ ಇದ್ದಾನಷ್ಟೇ, ಬೇರೆ ಏನಲ್ಲ. 2 ಕೊರಿಂಥ 4:4 ಪೌಲರು ಹೇಳ್ತಾರಲ್ವಾ, ಇವರು ವಿಶ್ವಾಸ ಇಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಇವರ ಮನಸ್ಸನ್ನು ಪಿಶಾಚಿ ಬೈಂಡ್ ಮಾಡಿಬಿಟ್ಟಿದ್ದಾನೆ. ಯಾವುದರಿಂದ? ಅವಿಶ್ವಾಸದಿಂದ, ಮೂಢನಂಬಿಕೆಯಿಂದ, ಸುಳ್ಳಿನಿಂದ, ತಪ್ಪು ಪ್ರವಾದನೆಗಳಿಂದ, ತಪ್ಪು ಬೋಧನೆಗಳಿಂದ ಇವರ ಮನಸ್ಸನ್ನು ಪಿಶಾಚಿ ಮಂಕು ಮಾಡಿಟ್ಟಿದ್ದಾನೆ. ಆ ರೀತಿ ಮಂಕಾಗಿರೋರಿಗೆ ಇದು ಒಳಗಡೆ ಹೋಗಲ್ಲ. ಮೊದಲು ಆ ಮಂಕುತನ ಹೋಗಬೇಕು. ಅದು ಹೋಗಿಸೋದು ಹೇಗೆ? ಕೇಳಿಸ್ಕೋಬೇಕು. ಇನ್ನೂ ವಾಕ್ಯ ಕೇಳಿಸ್ಕೊಂಡು ಈ ಮಂಕುತನದ ಪರದೆ ಹರಿದು ಹೋಗುತ್ತೆ. ಆಗ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಬೆಳಗ್ಗೆ ಒಬ್ಬರು ಫೋನ್ ಮಾಡಿದಾಗ ಹೇಳ್ತಾಯಿದ್ರು, ನಾವು ರೆಟ್ರೀಟ್ ಕಂಡಕ್ಟ್ ಮಾಡ್ತೀವಲ್ಲ 4 ಡೇಸ್ದೆಲ್ಲ, ಈ ಗ್ರೋತ್ ರೆಟ್ರೀಟ್ ಅಂತ ಮಾಡ್ತೀವಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ. ಮೊದಲು 1-2-3 ರಿಟ್ರೀಟಿಗೆ ಬಂದರು. ಅವ್ರು ಹೇಳಿದರು ಏನೂ ಅರ್ಥ ಆಗಿಲ್ಲಂತೆ. ಆದರೆ ಒಂದು ಡಿಸೈಡ್ ಮಾಡಿದ್ರಂತೆ, ಅರ್ಥ ಆಗೋ ತನಕ ನಾನು ಹೋಗಬೇಕು ಅಂತ. 4ನೇ ಧ್ಯಾನಕ್ಕೆ ಅವ್ರಿಗೆ ಅರ್ಥ ಆಯ್ತಂತೆ. ಈಗ ಅವರಿಗೆಲ್ಲ ಅರ್ಥ ಆಗ್ತಾಯಿದೆ. ಅದರಿಂದ ಅರ್ಥ ಆಗದೆ ಈ ಒಳಗಡೆ ಇರ್ತಕ್ಕಂಥ ಅವಿಶ್ವಾಸದ ಪರದೆ ಹರಿದು ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಿರಂತರವಾಗಿ ಕೇಳಿಸ್ಕೊಳ್ತಾನೆ ಇರಬೇಕು. ಈ ವಾಕ್ಯ ಅದನ್ನು ಹರಿದಾಕುತ್ತೆ. ಸತ್ಯದ ಅರಿವಿದೆಯಲ್ವಾ, ಅವಿಶ್ವಾಸವನ್ನು ಹರಿದಾಕುತ್ತೆ. ಬೇರೆ ಯಾರಿಗೆ ಇದನ್ನು ಕಿತ್ತಾಕೋಕ್ಕಾಗಲ್ಲ. ಈ ಅವಿಶ್ವಾಸದಲ್ಲಿದ್ದರೆ ನರಕ, ದೇವರ ಸಂಬಂಧ ಇಲ್ಲಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ತುಂಬ ಮುಖ್ಯ. ಈ ಒಂದು ಕಳ್ಳಬೋಧಕರ ಬೋಧನೆಗಳಿಗೆ ಒಳಗಾಗಿ ಎಷ್ಟೋ ಜನ ಹಾಳಾಗಿ ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ನೀವು ಎಚ್ಚರವಾಗಿರಿ. ವಾಕ್ಯ ಹೇಳುತ್ತಲ್ವ ಮುಂದೆ, ಕಟ್ಟುಕಥೆಗಳನ್ನು ಹೇಳುತ್ತಾ ನಿಮ್ಮಿಂದ ಕಟ್ಟುಕತೆ ಯಾವುದು? ಫಾರ್ ಎಕ್ಸಾಂಪಲ್, ಈಗ ಒಂದು ಮನೆ, ನಿಮಗೇನೋ ಪ್ರಾಬ್ಲಮ್ ಇದೆ ಅಂತ ನೀವೆಲ್ಲೋ ಪ್ರೇಯರಿಗೆ ಹೋದ್ರಿ. ಆಗ ಆ ಮನುಷ್ಯ ಹೇಳ್ತಾನೆ, ಇಲ್ಲಿ ಯಾರೋ ಏನೋ ಮಾಡಿಸಿಟ್ಬಿಟ್ಟಿದ್ದಾರೆ, 20 ವರ್ಷ ಆಯಿತು ಮಾಡಿಸಿಟ್ಬಿಟ್ಟು, ಅದನ್ನು ತೆಗೆದು ಹಾಕಿದರೆ ಮಾತ್ರ ನಿಮಗೆ ಚೆನ್ನಾಗಾಗುತ್ತೆ. ಓಕೆ, ಈಗ ಅಷ್ಟು ಕೇಳಿಸ್ಕೊಂಡಾಗ ನಿಮ್ಗೇನು ಅನಿಸುತ್ತೆ? ಹೆದರಿಕೆ ಶುರುವಾಗುತ್ತಾ? ಏನೋ ಒಂದು ರೀತಿ ಎಲ್ಲೋ ಒಂದು ಕಡೆ ಅವನ ಮೇಲೆ ನಂಬಿಕೆ ಬರುತ್ತಾ? ಸಾಲದಕ್ಕೆ ಅವನು ನಿಮ್ಮ ಮನೇಲಿ ಏನೋ ಒಂದು 3-4 ವಿಷಯ ಹೇಳ್ಬಿಡ್ತಾನೆ. ನಿಮ್ಮ ಮನೇಲಿ ಕಳೆದ ವಾರ ಹಿಂಗಾಯ್ತಲ್ಲ, ಅಯ್ಯೋ ಇವರಿಗೆ ಗೊತ್ತಾಯ್ತು. ಕಳೆದ ತಿಂಗಳು 8ನೇ ತಾರೀಕು ಬಸ್ ಹತ್ತಬೇಕಾದ್ರೆ ಕಾಲು ಜಾರಿತಲ್ಲ, ಕರೆಕ್ಟ್, ಅದು ಯಾರು ನೋಡಿದರು ಅಲ್ವ? ಅಷ್ಟು ಕರೆಕ್ಟಾಗಿ ಅವ್ರು ಹೇಳಿರು. ಹೇಗಾದರೆ ನೀವೇನು ಮಾಡ್ತೀರಿ? ಇಲ್ಲಿ ಯಾರು ಮಾಡಿಸಿಟ್ಟಿದ್ದಾರೆ ಅಂತ ಹೇಳುವಾಗ ನಂಬ್ತೀರಿ. ನೀವು ಬೇಕಾದರೆ ಅದಕ್ಕೆ ನೀವು ಆಮೇಲೆ ನೀವೇ ಕೇಳ್ತೀರಿ, ಎಷ್ಟಾಗುತ್ತೆ ಅದಕ್ಕೆ ಬ್ರದರ್ ಅಂತ. ಅವ್ರು ಹೇಳ್ತಾರೆ, ಜಾಸ್ತಿ ಆಗುತ್ತೆ, ನಿಮಗೋಸ್ಕರ ನಾವು ಕಡಿಮೆಗೆ ಮಾಡ್ಬೋದು, ಒಂದು 20,000 ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. 20 ಅಲ್ಲ 30 ಆದರೂ ಪರವಾಗಿಲ್ಲ, ಬೇಗ ಅದು ಸಾಲ್ವ್ ಆಗಬೇಕು. ಅವ್ರು ಬರ್ತಾರೆ, ಮಣ್ಣು ತೆಗಿತಾರೆ, ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ವಾಕ್ಯ ಓದ್ತಾರೆ, ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಎಲ್ಲ ಇರುತ್ತೆ. ಅಲ್ಲಿಂದ ಏನೋ ಎಲ್ಬೋ, ತಗಡೋ, ದಾರನೋ, ತಲೆ ಕೂದಲೋ ನೋಡಿ ಎತ್ತಿ ತೋರಿಸ್ತಾರೆ. ನಿಮಗೇನು ಅನಿಸುತ್ತೆ? ಹೌದು, ಇವ್ರು ಹೇಳಿದ ನಿಜ ಅಂತ ಅನಿಸುತ್ತೆ.
ಆ್ಯಕ್ಚುಲಿ ಅವನೇ ಮಂತ್ರವಾದಿ. ನಿಮ್ಮ ಮಂತ್ರವಾದಿನ ಒಳಗಡೆ ಬಿಟ್ಬಿಟ್ಟು ಅವನ ಐಟಮ್ ಅವನು ಎತ್ತಿ ತೋರಿಸ್ದ ಅಷ್ಟೇ. ಈಗ ನಿಮ್ಮ ನಂಬಿಕೆ ಪೂರ್ತಿ ಯಾರ ಮೇಲೆ ಹೋಯ್ತು? ಈಗ ಈ ಮಾಟಗಾರನ ಮೇಲೆ ಹೋಯ್ತು, ಯೇಸು ಮೇಲಿಲ್ಲ. ಯೇಸು ಸೈಡಿಗೆ ಶಿಲುಬೆ ಮೇಲೆ ಅವ್ರು ಸತ್ತೋದ್ರಲ್ಲ. 20,000 ಯಾರ್ದು ಹೋಯ್ತು? ಈಗ ನೆಕ್ಸ್ಟ್ ನೀವು ನಿಮ್ಮ ದೇವ್ರು ಯಾರಾದ್ರೀಗ? ಅವನೇ ದೇವರಾದ. ಅವನು ಏನು ಹೇಳ್ತಾನೋ ಅದೇ ಸತ್ಯ, ಅದೇ ದೇವ್ರ ಮಾತು. ಮುಗೀತು ನಿಮ್ಮ ಕತೆ. ಇವತ್ತು ಅದೇ ನಡೀತಾ ಇರೋದು ಅನೇಕ ಕಡೆಗಳಲ್ಲಿ. ಕೌನ್ಸಿಲಿಂಗ್ ಹೆಸರಲ್ಲಿ ಮನೆಗೆ ಬರ್ತಾರೆ, ದೆವ್ವ ಇದೆ ಅಂದ್ಕೊಂಡು ದೆವ್ವ ಬಿಡಿಸೋ ಹೆಸರಲ್ಲಿ ಬರ್ತಾರೆ. ನೀವು ಕಾಣಿಕೆ ಕೊಟ್ಟು, ದಶಾಂಶ ಕೊಟ್ಟು, ಊಟ ಕೊಟ್ಟು, ಬಿರಿಯಾನಿ ಕೊಟ್ಟು ಅವ್ರನ್ನ ಹಾವು ಸಾಕ್ದಂಗೆ ಸಾಕ್ತೀರಿ. ಅವ್ರು ಕಚ್ಚಿಬಿಟ್ಟು ಹೋಗ್ತಾರೆ. ಇದೇ ಇವತ್ತು ನಡೀತಾ ಇರೋದು. ಕಾರಣ ಏನು ಅಂದರೆ, ನಾವು ಬೈಬಲ್ ಓದ್ತಾ ಇಲ್ಲ. ನೀವು ಓದಿ ಬೈಬಲ್ ನಿಮ್ಗೆ ಅರ್ಥ ಆಗುತ್ತೆ. ನೀವು ಪವಿತ್ರಾತ್ಮರ ಹತ್ರ ಕೇಳ್ತಾ ಇಲ್ಲ. ನೀವು ಪವಿತ್ರಾತ್ಮರೇ ನನಗೆ ತಿಳಿಸ್ಕೊಡಿ, ನನಗೆ ಈ ಸತ್ಯ ತಿಳಿಸ್ಕೊಡಿ, ಶುಭ ಸಂದೇಶ ನಾನು ಕಲಿಬೇಕು, ಯೇಸುವನ್ನು ಅರ್ಥಕೋಬೇಕು, ನಿತ್ಯ ಜೀವಕ್ಕಾಗಿ ನಾನು ನನ್ನ ಕುಟುಂಬ ಬದುಕಬೇಕು, ಸಾಕ್ಷಿ ಆಗಬೇಕು ಅಂತ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿ ಬೈಬಲ್ ಓದಿ ಅರ್ಥ ಆಗುತ್ತೆ. ಇದನ್ನು ಬರೆದವರು ಮನುಷ್ಯರೇ, ಆದರೆ ಬರೆಸ್ತವರು ದೇವರು. ಆ ದೇವ್ರ ಮುಂದೆ ನೀವು ಕೇಳುವಾಗ ಅವರು ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತಾರೆ. ಹಾಗೆ ನೀವು ಓದುವಾಗ ನಿಮಗೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಕಟ್ಟುಕತೆ ಹೇಳಿ ಲೂಟಿ ಮಾಡಿ ನೋಡಿ. ಕಟ್ಟುಕತೆಗಳನ್ನು ಹೇಳುತ್ತಾ, ದ್ರವ್ಯಾಶೆ ಪೀಡಿತರಾಗಿ ಕಟ್ಟುಕತೆಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭ ಗಳಿಸುವರು. ದೀರ್ಘಕಾಲದಿಂದ ಅವರಿಗೆ ಸಿದ್ಧವಾಗಿರುವ ದಂಡನೆಯ ತೀರ್ಪು ಸಮೀಪಿಸುತ್ತಿದೆ. ಅವರನ್ನು ನಾಶಗೊಳಿಸುವವರೇನು? ಅದರಿಂದ ನಾವು ಏನಾಗಬೇಕು ಅಂದರೆ, ಇವತ್ತಿಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ದೇವರ ಕರೆ ಇದೆ. ಯಾರೆಲ್ಲ ವಿಶ್ವಾಸಿಗಳಿದ್ದೀರೋ, ಯೇಸು ಕ್ರಿಸ್ತರಲ್ಲಿ ಇದ್ದೀರೋ, ನಿಮಗೆ ದೇವರ ಕರೆ ಇದೆ. ಅವರ ಮುಂದೆ ನಿಷ್ಕಳಂಕರು ನಿರ್ದೋಷಿಗಳು ಆಗಿ ನಿಲ್ಲಬೇಕೆಂಬ ಒಂದು ಸ್ವರ್ಗೀಯವಾದ ಕರೆ ಇದೆ. ಇಲ್ಲಿ ನೀವು ವಿಶ್ವಾಸ ಭ್ರಷ್ಟರಾಗದೆ ಕೊನೆ ತನಕ ಗಟ್ಟಿಯಾಗಿ ನಿಂತ್ಕೋಬೇಕು. ಯಾಕೆ ಅಂದರೆ, ಕೊನೆಯದಾಗಿ 1-2 ವಾಕ್ಯ ಹೇಳಿ ನಿಲ್ಲಿಸ್ತೀನಿ ನಾನು ಇವತ್ತು. 13ನೇ ಅಧ್ಯಾಯ, ಅದೇ ಪೇತ್ರನು ಬರೆದ ಪತ್ರಿಕೆ, 2 ಪೀಟರ್ ಚಾಪ್ಟರ್ 3 3ನೇ ಅಧ್ಯಾಯ 13-14ನೇ ವಾಕ್ಯ. ನಾವಾದರೂ ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುತ್ತೇವೆ. ಇದು ನೋಡ್ತಾ ಇದ್ದೀರಾ? ಅಥವಾ ಬ್ರದರ್ ಬಂದು ಇವ್ರು ಬಂದು ಪ್ರೇಯರ್ ಮಾಡಿ ಹೋಗಿದ್ದು ಅದ್ರ ಎದುರು ನೋಡ್ತಾ ಇದ್ದೀರಾ? ಯಾವುದನ್ನ ಎದುರು ನೋಡ್ತಾ ಇದ್ದೀರಾ? ನೀವೇ ಹೇಳಿ ಅಪ್ಪ. ಸತ್ಯ ಹೇಳ್ತಿದ್ದೀರಾ ಪೌಲಿನಕ? ಸತ್ಯ ಸ್ವರೂಪಿ ಮುಂದೆ ನೀವು ಮಾತಾಡ್ತಾ ಇರೋದು. ಈಗ ಯೇಸು ಬರೋಣ ಎದುರು ನೋಡ್ತಾ ಇದ್ದಾರಂತೆ. ಹಂಗಾರೆ ನಾಳೆಯಿಂದ ಪೌಲಿನಕ ಮನೇಲಿ ಇರಲ್ಲ, ಬೈಬಲ್ ಹಿಡ್ಕೊಂಡು ಕೇಳ್ರಪ್ಪೋ ಕೇಳಿ, ಯೇಸು ಬರುವ ಸಮಯ ಸಮೀಪಿಸಿತು, ಪಾಪಕ್ಕೆ ವಿಮುಖರಾಗಿ ದೇವ್ರ ಕಡೆಗೆ ತಿರ್ಕೊಳ್ಳಿ ಅಂತ ಶುಭ ಸಂದೇಶ ಸಾರ್ತಾರೆ. ಈಗ ಅವ್ರು ಹೇಳಿದ ಸತ್ಯ ಆದರೆ, ಸುಳ್ಳಾದರೆ ಮಾಮೂಲಿ ಬೆಳಗ್ಗೆ ಏನು ಕೆಲಸ ಮಾಡ್ತಿದ್ರು ಅದಕ್ಕೆ ಹೋಗ್ತಾರೆ. ಈಗ ನಾಳೆ ನೀವು ಟ್ರೈನಿಗೆ ಟಿಕೆಟ್ ಬುಕ್ ಮಾಡಿ 9 ಗಂಟೆ ಟ್ರೈನ್ ಅಂತ ಇದ್ದು, ನೀವು ಮನೇಲಿ ಅಡುಗೆ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡು ಆರಾಮಾಗಿ ಕೂತ್ಕೊತೀರಾ? ಎಲ್ಲ ಪ್ಯಾಕಪ್ ಮಾಡಿಕೊಂಡು 9 ಗಂಟೆಗೆ ಅಲ್ಲಿ ರೀಚ್ ಆಗಲಿಕ್ಕೆ ನೀವು ಇಲ್ಲಿಂದ ಹೊರಡ್ತೀರ ತಾನೇ? ಹಾಂ. ಯೇಸು ಬರುವ ಟೈಮ್ ಯಾರಿಗಾದ್ರೂ ಹೇಳಿದಾರಾ? ಯಾವ ರೀತಿಯಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ? ಕಳ್ಳ ಬರುವ ಹಾಗೆ. ಕಳ್ಳ ಹೇಳಿ ಕೇಳಿ ಬರ್ತಾನಾ? ಹಾಗಾದ್ರೆ ಯೇಸು ಬರೋದು ಗ್ಯಾರಂಟಿನಾ? ಈಗಲೂ ಬರ್ಬೋದಾ? ನಾವು ವಾಪಸ್ ಮುಗಿಸಿ ಪ್ರೇಯರ್ ಮುಗಿಸಿ ಹೋಗೋ ದಾರಿಯಲ್ಲೂ ಬರ್ಬೋದಾ? ಹಾಗಾದರೆ ನಾವು ಯಾವಾಗ ಸಿದ್ಧರಾಗಬೇಕು? ವಾಕ್ಯ ಏನು ಹೇಳುತ್ತೆ? ನಾವಾದರೂ ಕ್ರೈಸ್ತ ವಿಶ್ವಾಸಿಗಳೇ, ಕ್ರಿಸ್ತನಲ್ಲಿ ಇರುವವರೇ, ಆಧ್ಯಾತ್ಮಿಕ ಆಶೀರ್ವಾದವನ್ನು ಅನುಭವಿಸ್ತಾ ಇರುವವರೇ, ದೇವರ ವಾಗ್ದಾನದ ಪ್ರಕಾರ ನೀತಿಯ ನೆಲೆಯಾಗಿರುವ ನೂತನ ಆಕಾಶ ಮಂಡಲವು, ನೂತನ ಭೂಮಂಡಲವು ಬರುವುದನ್ನು ಎದುರು ನೋಡುತ್ತಿರುವೆವು. ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು. ಯಾರ ದೃಷ್ಟಿಯಲ್ಲಿ? ಮನುಷ್ಯರ ದೃಷ್ಟಿಯಲ್ಲಿ ಹೆಂಗೋ ಇರ್ಬೋದಲ್ವಾ? ಮುಖವಾಡ ಹಾಕ್ಕೊಂಡಿರ್ಬೋದು, ಆರಾಮು, ಏನು ತೊಂದರೆ ಇಲ್ಲ. ನಾನೇನಾದರೂ ಕ್ಲೀನಾಗಿ ಶೇವಿಂಗ್ ಮಾಡಿಕೊಂಡು ವೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಇನ್ನೂ ಡೀಸೆಂಟಾಗಿ ಬಂದುಬಿಟ್ರೆ ನೀವು ನನ್ನನ್ನು ಏನಂತ ನಂಬ್ತೀರಾ?
ಇವರಷ್ಟು ಒಳ್ಳೆ ಮನುಷ್ಯ ಯಾರೂ ಇಲ್ಲ ಅಂತ ನಂಬ್ತೀವಿ. ಈಗ ಸುಮಾರಾಗಿ ವೈಟು ಇದೆ, ಇದನ್ನು ನೋಡಿ ನೀವು ಸ್ವಲ್ಪ ನಂಬ್ತೀರಿ, ಸ್ವಲ್ಪ ನಂಬ್ತೀರಿ. ಇದನ್ನೆಲ್ಲ ನೋಡಿ ನಂಬಿದರೆ ಹಾಳಾಗಿ ಹೋಗ್ತೀರಿ. ಸೊ ಮನುಷ್ಯರ ಮುಂದೆ ನಾವು ವೈಟ್ ಆಗಿ ಕಾಣಿಸ್ಕೊಳ್ಳೋದು, ನಾವು ತುಂಬ ಶುದ್ಧ ಕಾಣಿಸ್ಕೊಳ್ಳೋದು ತುಂಬ ಸುಲಭ. ಅರ್ಥ ಆಯ್ತಿದೆಯಾ? ನಾಟಕ ಮಾಡಿಬಿಟ್ರೆ ಆಯಿತು, ಮನುಷ್ಯರನ್ನ ಹೇಗೂ ಏಮರ್ಸ್ಬಿಡ್ಬೋದು. ಆದರೆ ಪ್ರಿಯರೇ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ಕೋಟಿ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರ ಕಣ್ಣಲ್ಲಿ ನಾನು ಹೇಗೆ ಕಾಣಿಸ್ಕೋಬೇಕಂತೆ? ಸಾಧ್ಯನಾ? ಸಾಧ್ಯ ಇಲ್ಲ. ಅದಕ್ಕೆ ನಾವು ಮೈಂಡ್ ಏನು ಹೇಳುತ್ತೆ, ಅದೆಲ್ಲ ನಮಗಾಗಲ್ಲ, ಸತ್ತ ಮೇಲೆ ಆಗ್ಬೋದು. ಹೀಗೆ ಹೋಗಲಿ, ಸತ್ತ ಮೇಲಿನ ವಿಷಯ ಎಲ್ಲ ಹೇಳ್ತಾ ಇರೋದು. ಇಲ್ಲಿ ಬದುಕಲಿಕ್ಕಾಗುತ್ತೆ, ಅದು ಕೃಪೆಯಿಂದ ಮಾತ್ರ ಆಗುತ್ತೆ. ಓನ್ಲಿ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ಮಾತ್ರ ಕೃಪೆ. ಯು ಕ್ಯಾನ್ ಹ್ಯಾವ್ ದಟ್ ಗ್ರೇಸ್ ಓನ್ಲಿ ಇನ್ ಕ್ರೈಸ್ಟ್. ಕ್ರಿಸ್ತನಿಂದ ಹೊರಗಡೆ ಯಾವ ಕೃಪೆನೂ ಇಲ್ಲ, ಮಣ್ಣೂ ಇಲ್ಲ. ಆತನಲ್ಲಿ ಮಾತ್ರನೇ ಜೀವನ, ಇಲ್ಲಾಂದರೆ ನಾಟಕ ಮಾಡಬೇಕಾಗತ್ತೆ. ಓಕೆ, ಇವುಗಳನ್ನು ಎದುರು ನೋಡುವವರಾಗಿರುವ ನೀವು ದೇವರ ದೃಷ್ಟಿಯಲ್ಲಿ ನಿರ್ಮಲರು ನಿರ್ದೋಷಿಗಳು ಆಗಿದ್ದು. ಯಾವ ಶಾಂತಿ ಸಮಾಧಾನ? ಇದು ಈ ಪ್ರಪಂಚದ ಶಾಂತಿ ಅಲ್ಲ. ಯೇಸು ಕ್ರಿಸ್ತರು ಹೇಳ್ತಾರಲ್ವ, ನನ್ನ ಶಾಂತಿ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ. ಆ ಶಾಂತಿ. ನಾವು ಹೇಳೋ ಶಾಂತಿ ಯಾವುದು? ಒಂದು ಕೆಲಸ ಆಗಿಬಿಟ್ರೆ ಒಂದು ಸಮಾಧಾನಪ್ಪ, ಮನೆ ಕಟ್ಟಿ ಆಗಿಬಿಟ್ರೆ ಒಂದು ಸಮಾಧಾನಪ್ಪ, ಮಗನೊಂದು ಮದುವೆ ಒಂದು ಆಗಿ ಅವನು ಸೆಟ್ಲ್ ಆಗಿಬಿಟ್ರೆ ಒಂದು ಸಮಾಧಾನಪ್ಪ, ನನ್ನ ಗಂಡ ಕುಡಿಯೋದೊಂದು ಬಿಟ್ಬಿಟ್ರೆ ಒಂದು ಸಮಾಧಾನಪ್ಪ. ಈ ಶಾಂತಿ ಕೊಡಲಿಕ್ಕಲ್ಲ ಯೇಸು ಬಂದಿದ್ದು. ಯೇಸು ಬಂದಿದ್ದು ಈ ಪ್ರಪಂಚಕ್ಕೆ ಕೊಡಲಿಕ್ಕಾಗದೇ ಇರುವ ಒಂದು ಶಾಂತಿ. ಅದು ಈ ಪ್ರಪಂಚದ ಶಾಂತಿ ಅಲ್ಲ, ಮಾನುಷಿಕವಾದ ಶಾಂತಿ ಅಲ್ಲ. ಪೀಸ್ ಆಫ್ ಗಾಡ್, ದೈವಿಕ ಸಮಾಧಾನ. ಅದು ಏನು ಹೇಗೆ ಇರುತ್ತೆ ಅಂತ ಈಗ ನನಗೆ ವಿವರಿಸಲಿಕ್ಕೆ ಆಗಲ್ಲ, ಆದರೆ ಇಷ್ಟೇ ತಿಳ್ಕೊಳ್ಳಿ, ಆ ರೀತಿ ಒಂದು ಸಮಾಧಾನ ಇದೆ. ಆಯಿತಾ? ಸೊ ಈ ಸಮಾಧಾನದಲ್ಲಿ ನಾವಿರಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಪ್ರಯತ್ನ ಪಡಬೇಕಾದ್ರೆ ಒಂದೇ ಒಂದು ದಾರಿ, ಈ ಪವಿತ್ರ ಬೈಬಲ್ ದಾರಿ, ದೇವರ ವಾಕ್ಯನೇ ದಾರಿ. ಈ ದೇವರ ವಾಕ್ಯ ಬಿಟ್ಟರೆ ನಾವು ಪಲ್ಟಿ ಹೊಡಿತೀವಿ, ವಿಶ್ವಾಸ ಭ್ರಷ್ಟರಾಗಿ ಹೋಗ್ತೀವಿ. ಅದರಿಂದ ಈ ದೇವರ ವಾಕ್ಯದಲ್ಲಿರ್ತಕ್ಕಂತಹ ಸತ್ಯಗಳಿಗೆ ನಾವು ಬಿಗಿಯಾಗಿ ಕಚ್ಕೋಬೇಕು. ನಿತ್ಯ ಜೀವ ಕೊಡುವಂಥ ವಚನಗಳನ್ನು ಪ್ರತಿದಿನ ನಾವು ತುಂಬಿಸ್ಕೊಳ್ತಾ ಇರಬೇಕು, ಆಲಿಸ್ತಾ ಇರಬೇಕು. ಅದರಿಂದ ನಿಮ್ಗೆ ಆ ರೀತಿ ಇಂಟ್ರೆಸ್ಟ್ ಇದ್ದರೆ, ಈಗ ವೆಬ್ಎಕ್ಸ್ ಅಂತ ಆ್ಯಪ್ ಇದೆ, ಆ್ಯಪಲ್ಲಿ ಸುಮಾರು ಜನ ಜಾಯ್ನ್ ಆಗಿದ್ದಾರೆ. ಸುಮಾರು 47 ಜನ ಇದ್ದಾರೆ. ಈಗ 50 ಇದ್ದರು, ಬಿಟ್ಟೋದ್ರು, 47 ಇದ್ದಾರೆ. ಸೊ ನೀವು ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ಮನೆಗಳಿಂದ ಇರುವಂಥ ಸ್ಥಳದಿಂದ ಪ್ರತಿದಿನ ಇರುತ್ತೆ. ಆಗ ನಿಮಗೆ ಈ ರೀತಿ ಬೋಧನೆಗಳು ಸಿಗ್ತಾ ಇರುತ್ತೆ. ಆಗ ನೀವು ಯೇಸು ಹೇಳಿದ ಆ ದಾರಿಯಲ್ಲಿ ಹೋಗ್ಬೋದು, ಇಲ್ಲಾಂದರೆ ದಾರಿ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಅದರಿಂದ ಹೆಚ್ಚು ದೇವರ ವಾಕ್ಯ ಕಲೀಲಿಕ್ಕೂ, ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಲಿಕ್ಕೂ, ಆ ನೀತಿಯ ನೆಲೆಯಾಗಿರುವ ಆ ನೂತನ ಆಕಾಶ ಮಂಡಲವನ್ನು, ಭೂಮಂಡಲವನ್ನು ಎದುರು ನೋಡುತ್ತಾ ಬದುಕಲಿಕ್ಕೂ ನಮಗೆ ವಾಕ್ಯ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಅದರಿಂದ ಇದರಲ್ಲಿ ಬರೆದಿರ್ತಕ್ಕಂತಹ ಪ್ರವಾದನೆಗಳಿಂದ ನಾವು ಬಲ ಹೊಂದಿಕೊಂಡು ಕ್ರಿಸ್ತ ಯೇಸುವಿನ ಪುನರಾಗಮನಕ್ಕಾಗಿ ನಮ್ಮನ್ನೇ ನಾವು ಸಿದ್ಧಪಡಿಸ್ಕೋಬೇಕು. ಅದೇ ದೇವರು ಬಯಸೋದು.